ನಾರಾಯಣ ನಮಸ್ಕೃತ್ಯ ನರಚೈವ ನರೋತ್ತಮ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುಸ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಗೂಢಗಡನಿಲಯಂ ಪತಿಂ ರಮಾಯಾಃ ಜಗದಘಧನಂಚ ವಾಸವಿ ಸೋನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇವಂ ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾದಿಕಾನ್ ಗುರೂನ್ ಕುರ್ಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಏನಾಯಿತು? ಇದರಲ್ಲಿ ಜ್ಞಾನ 3 ವಿಧ, ತಪಸ್ಸು 3 ವಿಧ, ಧರ್ಮ ಮತ್ತು ಕರ್ತ ಕರ್ಮ ಅವೆಲ್ಲ ಹೇಳಿ ಈ ಜ್ಞಾನದಲ್ಲಿ 3 ವಿಧ ಅಂತ ಹೇಳೋದಕ್ಕೆ, ಮತ್ತು ಬುದ್ಧಿ 3 ವಿಧ ಅಂತ ಹೇಳಿದರು, ಧೈರ್ಯ 3 ವಿಧ ಅಂತ ಹೇಳಿದರು, ಜೊತೆಗೆ ಸುಖ 3 ವಿಧ ಅಂತ ಹೇಳಿದರು. ಅದೇ ರೀತಿಯಲ್ಲಿ ಕೊನೆಗೆ ತಾಮಸ ಸುಖ ಯಾವುದು ಅಂದರೆ ಯದಗ್ರೇ ಚ ಅನುಬಂಧೇ ಚ ಸುಖಂ ಮೋಹನಮಾತ್ಮನಃ ನಿದ್ರಾಲಸ್ಯ ಪ್ರಮಾದೋತ್ಥಂ ತತ್ತಾಮಸಮುದಾಹೃತಂ. ಮೊದಲಿಗೆ ಕೊನೆಗೆ ಎಲ್ಲ, ಮೊದಲು ವಿಷ ಕೊನೆಗೆ ಅಮೃತ, ಅದು ಸಾತ್ವಿಕ. ಮೊದಲು ಅಮೃತ ಕೊನೆಗೆ ವಿಷ, ಅದು ರಾಜಸ. ಮೊದಲಿನಿಂದ ಕೊನೆವರೆಗೂ ದುಃಖಕರವಾಗಿದ್ದರೆ ಏನದು ತಾಮಸ. ಅದಾದ ಮೇಲೆ ಏನು ಯಾವುದದು ಅದು ಅವ್ರ ದುಃಖನೇ ಸುಖ ಅಂತ ತಿಳ್ಕೊತಾರೆ ಅಷ್ಟೇ. ಅವರು ಭ್ರಮೆ ಅದು ಅಷ್ಟೇ, ಗೊತ್ತಾಯ್ತಾ? ನತದಸ್ತಿ ಪೃಥಿವ್ಯಾಂ. ನಿದ್ರೆ ಕೂಡ ನೋಡಿ, ನಿದ್ರಾ ಆಲಸ್ಯ ಪ್ರಮಾದ, ನಿದ್ರೆ ಮಾಡಿದ ಸುಖ, ಆಮೇಲೆ ಸೋಮಾರಿತನದ ಸುಖ, ಪ್ರಮಾದದ ಸುಖ, ಇವೆಲ್ಲ ಎಂಥ ಸುಖ ಅಂದರೆ ಸರಿಯಾಗಿ ಅದು ಹಿಂದೆ ಹೇಳಿದ್ದಾರೆ ಈಗಾಗಲೇ. ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಸರಿಯಾದ ಕಾಲಕ್ಕೆ ನಿದ್ರೆ ಅವೆಲ್ಲ ಮಾಡಿದರೆ ತಪ್ಪಲ್ಲ. ಆಡ್ ಟೈಮ್ಸಲ್ಲಿ ಮಾಡೋದು, ಏನೊಂದು ಮಾತ್ರೆ ತೊಗೊಂಡು ಮಲಗೋದು, ಡ್ರಗ್ಸ್ ತೊಗೊಂಡು ಮಲಗೋದು, ಅವೆಲ್ಲ ಆ ನಿದ್ರೆ ಇದೆ, ಅದು ದೋಷ ಹೊರತು ಬೇರೆ ಅಲ್ಲ. ಅದಕ್ಕೆ ಬರೆದಿದ್ದಾರೆ, ಶ್ರಮಾದಿಗಳ ಪರಿಹಾರಕ್ಕೋಸ್ಕರ ಮಾಡ್ತಕ್ಕಂಥ ನಿದ್ರೆ ಏನದು, ಅದು ಒಳ್ಳೆಯ ಸುಖನೇ, ಕೆಟ್ಟ ಸುಖ ಅಲ್ಲ. ಯಾಕೆ ಪ್ರಾಜ್ಞಾಲಿಂಗನ ಅಂತ ಕರೀತಾರೆ. ಅಕಾಲದಲ್ಲಿ ನಿದ್ದೆ, ಮಧ್ಯಾಹ್ನ ನಿದ್ದೆ, ಬೆಳಿಗ್ಗೆ ಸೂರ್ಯೋದಯ ಕಾಲಕ್ಕೆ ನಿದ್ದೆ, ಸೂರ್ಯಾಸ್ತಮ ಕಾಲಕ್ಕೆ ನಿದ್ದೆ, ಸಂಧ್ಯಾಕಾಲಗಳವೆಲ್ಲ ಆಗ ಮಾಡೋ ನಿದ್ರೆಗಳೆಲ್ಲ ಏನು ತಾಮಸ. ಆ ಸುಖ ಅಲ್ಲ ಅಂತ ಹೇಳ್ತಾರೆ. ಹೌದು, ಅದು ಹೇಳಿದ್ರಲ್ಲ, ಮೊದಲೇ ಯಾವುದಕ್ಕಿಂತ ಮುಂಚೆ ಮಲಗಬಾರ್ದು. ನಾನು ಹೇಳ್ತೀನಿ, ಅದೇ ಹೇಳ್ತಿರೋದು. ನಿದ್ರೆ ಟೈಮ್ ಹೇಳಲಿಲ್ಲ, ಎಷ್ಟು ಕಡಿಮೆ ಮಲಗಿದ್ರು ಅಷ್ಟು ಒಳ್ಳೇದು ಅಂತ ಹೇಳಿದ್ರು, ಗೊತ್ತಾಯ್ತಾ? ರಾತ್ರಿ 2 ಗಂಟೆ ಓದ್ತಿದ್ರು, ಇಷ್ಟು ತಿರ್ತಾರಲ್ಲ, ಸವಡೆ ತಿಳ್ಕೊಬಿಡ್ತಾರೆ, ಮಧ್ಯರಾತ್ರಿ ಓದಿದ್ರೆ ಆಚಾರ ಶಿಷ್ಯರಾಗಿತ್ತು. ಅದರಿಂದ ನಿದ್ರೆ ಮಾಡಿ ಅಂತ ವಿಧಿ ಇಲ್ಲ, ಗೊತ್ತಾಯ್ತಾ? ಮಾಡೋದ್ರೆ ಸಕಾಲಕ್ಕೆ ಮಾಡಿ, ಬೇರೆ ಹೊತ್ತಿನಲ್ಲಿ ಮಾಡಿಬಿಡಿ, ಅದು ಇಂಪಾರ್ಟೆಂಟ್. ಅರ್ಥ ಆಯ್ತಾ? ರಾತ್ರಿ ಊಟ ಆಚಾರ ಹೇಳಲೇ ಇಲ್ಲ, ಬೇಕಾದ್ರೆ ಮಾಡಿ ಸಾಕಾರ ಬಿಡಿ. ಬೆಳಿಗ್ಗೆ ಕಂಪಲ್ಸರಿ ದೇವತೆಗಳದ್ದು ಅದೆಲ್ಲ, ಗೊತ್ತಾ? ಸಾಯಂಕಾಲದ ಆಪ್ಷನಲ್. ನಿದ್ರೆ ಕೂಡ ಇಷ್ಟೊತ್ತಿಗೆ ಮಲಗಬೇಕು ಅಂತಿಲ್ಲ, ಅಷ್ಟೊತ್ತು ಹೇಳ್ಬೇಕು ಅಂತಿದೆ, ಗೊತ್ತಾಯ್ತಾ? ಎಷ್ಟೊತ್ತಿಗೆ ಹೇಳ್ಬೇಕು? ಸೂರ್ಯೋದಯಕ್ಕೆ ಭಾರಿ ಅರುಣೋದಯಕ್ಕೆ ಹೇಳೋದು ಉತ್ತಮ ಪಕ್ಷ, ಸೂರ್ಯೋದಯದ ಜೊತೆ ಹೇಳಲೇಬೇಕು. ಇದೆಲ್ಲ ನಿಯಮಗಳು. ಅಂದರೆ ಯಾರು ಹೇಳಿಲ್ಲ, ಎದ್ದಿದ್ದಕ್ಕೆ ಹೇಳೋದಕ್ಕೆ ನಿಯಮ ಇದೆ ಹೊರತು ಮಲಗೋದಕ್ಕೆ ನಿಯಮ ಇಲ್ಲ. ಯಾಕೆಂದ್ರೆ ಕಂಪಲ್ಸರಿ ಅಲ್ಲ, ಅವರವ್ರ ಯೋಗ್ಯತೆ ಮೇಲೆ ಹೋಗುತ್ತೆ. ಕೆಲವು ನಿದ್ರೆ ಭಾರಿ ಕಡಿಮೆ ಸಾಕು, ಕೆಲವು ಭಾರಿ ಹೆಚ್ಚು ಬೇಕು. ಅದರಲ್ಲಿ ಹೆಚ್ಚು ಅಂದರೂ ಕೂಡ 8 ತಾಸು ಲಾಗ್ಸ ಸಾಧ್ಯ ಇಲ್ಲ. ಅದು ಯಾಮ ಅಂತ ಹೇಳ್ಬಿಟ್ಟಿದ್ದಾರೆ. ಮೊದಲೇ ಯಾವಕ್ಕಿಂತ ಮುಂಚೆ ಮಲಗಬಾರದು ಅಂದಮೇಲೆ ಎಷ್ಟಾಯ್ತು ಅಲ್ಲಿಗೆ? 9 ಗಂಟೆ ಆವ್ರೇಜ್, 9 ಗಂಟೆ ಬಿಟ್ಟು ಮಲಗಬಾರದು. ಅರುಣೋದಯ ಕಡೆ 4:15 ಎದ್ದಿರ್ಬೇಕು ಅಂತ ಎಷ್ಟಾಯ್ತು ಅಲ್ಲಿಗೆ? ಸಾಕಷ್ಟು ಅಷ್ಟೇ, ಬೇಕಾದಷ್ಟು ಆಯ್ತು. ಕೆಲವರು ಹೇಳ್ತಾರೆ ಬಿಟ್ವೀನ್ 6 and 8 ಓಕೆ ಅಂತ ಹೇಳ್ತಾರೆ. 6, 8ವರೆಗೂ ಪರವಾಗಿಲ್ಲ. ಅಷ್ಟು ಹೌದು, ಆ ಕಾಲದಲ್ಲಿ ಮಾಡೋದು. ಬೇರೆ ಹೊತ್ತಲ್ಲಿ ಅಷ್ಟು ಮಾಡಿ ಕಾಂಪನ್ಸೇಟ್ ಮಾಡೋಕ್ಕಾಗಲ್ಲ. ಅದೇ ಕಾಲದಲ್ಲಿ ಮಾಡಿದ್ರೇ ಅದು ನಿದ್ರೆಗೆ ಅನುಕೂಲ. ಹಾಂ, ಇಷ್ಟೊತ್ತು ಹೇಳಿದ್ದೇನು, ಪ್ರದೋಷ ಕಾಲ, ಸೂರ್ಯಾಸ್ತಮಯ ಕಾಲ ಅದು ಮಾಡಿದ್ರೆ ಅವ್ರು ರುದ್ರದೇವರು ಶಾಪ ಹಾಕ್ತಾರೆ ಅಂತ ಹೇಳಿಲ್ಲ, ಮಾಡಿ. ಚ ಆಗಲ್ಲ. ಸೂರ್ಯ ಮುಡುಗ್ತಾನೆ,
ಕತ್ಲಾಗಿಲ್ಲ ಇನ್ನೂ ಪೂರ್ತಿ, ಆ ಕಾಲ ಪ್ರದೋಷ ಕಾಲ ಅಂತ ಕರೆ. ಸೂರ್ಯ ಇರೋವರೆಗೂ ಪ್ರದೋಷ ಕಾಲ ಅಲ್ಲ. ಸೂರ್ಯ ಮುಳುಗ್ತಾನೆ, ಪೂರ್ತಿ ಕತ್ಲೆ ಆಗಿಲ್ಲ. ಅದು ಉಷಕ್ ಕಾಲ ಹಾಗೇನೆ. ಸೂರ್ಯ ಹುಟ್ಟಿಲ್ಲ, ಬೆಳಕಾಗಿದೆ, ಅರುಣೋದಯ. ಅದು ಉಷಕ್ ಕಾಲ, ಗೊತ್ತಾಯ್ತಾ? ಅದು ಅರುಣೋದಯ ಅಂತ ಹೇಳಿದ್ರೆ ಅಲ್ಲಿವರೆಗೂ ಬ್ರಹ್ಮ ಮುಹೂರ್ತ ಅಂತ ಕರೀತಾರೆ. ಬಹಳ ಶ್ರೇಷ್ಠವಾದ ಮುಹೂರ್ತ. ಅಲ್ಲ, ಆ್ಯಕ್ಚುಲಿ ಪ್ರದೋಷ ಕಾಲ ನಿತ್ಯ ಇರ್ತದೆ. ಅದು ಅನಧ್ಯಯನಕ್ಕೆ ಪ್ರದೋಷ ಅಂತ ಮಾಡಿದ್ದಾರೆ. ಅನಧ್ಯಯನ ಪ್ರದೋಷ ಜಾಸ್ತಿ ದಿವಸ ಬಂದಾಗ ಅದಕ್ಕೆ ದೋಷ ಹೊರತು ಉಳಿದಂತೆ ಅಲ್ಲ. ಪ್ರತಿನಿತ್ಯ ಪ್ರದೋಷ ಇದ್ದೇ ಇರುತ್ತೆ. ಈ ಕಾಲ ಪ್ರತಿನಿತ್ಯ ಇರುತ್ತೆ. ಸೂರ್ಯ ಮುಳುಗಿದ ತಕ್ಷಣ ಡಾರ್ಕ್ ಆಗಲ್ಲ, ಇಟ್ ಟೇಕ್ಸ್ ಟೈಮ್. ಅದಕ್ಕೆ ಅದಿಷ್ಟು ಕೂಡ ಏನಂತ ಕರೀತಾರೆ, ಪ್ರದೋಷ ಕಾಲ. ಆ ಕಾಲದ ರುದ್ರದೇವರ ದರ್ಶನ ಬಹಳ ಶ್ರೇಷ್ಠ. ಸಂಧ್ಯಾ ಕಾಲಕ್ಕೂ ಭಾರಿ ಒಳ್ಳೆಯದು. ಸಂಧ್ಯಾ ಒಂದು ಅರ್ಘ್ಯ ಕೊಟ್ಬಿಟ್ರೆ ಸೂರ್ಯ ಮುಳುಗಿದ ಜಪ ಕಂಟಿನ್ಯೂ ಮಾಡ್ಬೋದು. ಬೆಳಿಗ್ಗೆ ಅಷ್ಟೇ, ಸೂರ್ಯೋದಯಕ್ಕೆ ಮುಂಚೆ ಅರ್ಘ್ಯ ಕಂಪಲ್ಸರಿ. ಜಪ ಸ್ವಲ್ಪ ತಡ ಮುಂದಕ್ಕೆ ಮುಂದುವರಿಸ್ಬೋದು. ಅಷ್ಟೇ ಸಂಧ್ಯಾವಂದನೆ ಮುಗಿಸ್ಬೇಕು ಅಂತಿಲ್ಲ, ಅರ್ಘ್ಯ ಮುಗಿಸಿರ್ಬೇಕು, ಭಾಳ ಇಂಪಾರ್ಟೆಂಟ್. ಅದು ಬೆಳಿಗ್ಗೆ ಸಂಧ್ಯಾವಂದನೆಯಲ್ಲಿ ಭಾಳ ಮುಖ್ಯವಾದ ಅಂಶ ಎರಡು: ಅರ್ಘ್ಯ, ಜಪ. ಆಮೇಲೆ ಇದು ಏನು ಉತ್ಥಾನ ಮಾಡೋದು, ಎಲ್ಲರಿಗೂ ಕೂಡ ಅಭಿವಾದನೆಗಳು ಮಾಡಬೇಕು. ಇಷ್ಟು ಮಾಡೋದು ಇವು ಭಾರಿ ಮುಖ್ಯ. ಆದ್ದರಿಂದ ಅರ್ಘ್ಯದ ಪೋರ್ಷನ್ ಮುಗಿದಿಡ್ಬೇಕು. ಸೂರ್ಯ ಉದಯಕ್ಕಿಂತ ಮುಂಚೆನೇ ಅರ್ಘ್ಯ ಕೊಡೋದು. ಸೂರ್ಯ ಮುಳುಗೋಕ್ಕಿಂತ ಮುಂಚೆ ಸಾಯಂಕಾಲ ಕೊಡೋದು. ಮಧ್ಯಾಹ್ನದ ಸರಿ ಮಧ್ಯಾಹ್ನ ಎದ್ದಾರು ಕೊಡಬೇಕು. ಸ್ವಲ್ಪ ಆಪ್ಷನ್ ಮುಂಚೆ ಸ್ವಲ್ಪ ಮಾಡ್ಬೋದು, ಬೇಕಾದ್ರೆ ತಡ ಮಾಡಿಕೊಡು. 1 ಅವರ್ ಮುಂಚೆ ಕೊಟ್ಟರು ತಪ್ಪಲ್ಲ, ಗೊತ್ತಾಯ್ತಾ? ಆದರೆ ತಡ ಮಾತ್ರ ಎಷ್ಟು ಮಾಡಿಕೊಡು. ನೆಕ್ಸ್ಟ್ ಇಷ್ಟೆಲ್ಲ ಇಷ್ಟು ಹೇಳಿದ ಮೇಲೆ ಎಲ್ಲ ಬೋರ್ ಮಾಡ್ತಿರಲ್ಲ, ಮೂರು ಬಿಟ್ಟಿರ್ಲಿಕ್ಕಾಗೋದಿಲ್ಲ ಅಂದರೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಮುಕ್ತಿಯಲ್ಲಿ ಮಾತ್ರ ಏನಿಲ್ಲ, ಮೂರಿಲ್ಲ, ತ್ರಿವಿಧ ಅಂತ ಹೇಳಬಾರ್ದು. ಅಲ್ಲಿ ಒಂದೇ ಸ್ವರೂಪ ಸುಖ, ಅದು ಬೇರೆ ಪ್ರಶ್ನೆ ಬರೋದೇ. ಇಲ್ಲಿ ಮಾತ್ರ ನತದಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಶು ವಾ ಪುನಃ ಸತ್ವಂ ಪ್ರಕೃತಿಜೈರ್ಮುಕ್ತಂ ಯದೇಭಿಸ್ಯಾ ತ್ರಿಭಿರ್ಗುಣೈ. ಎಷ್ಟು ಇಂಪಾರ್ಟೆಂಟ್ ವಾಕ್ಯ ಇದು. ಎಲ್ಲೂ ಕೂಡ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ನತದಸ್ತಿ ಪೃಥಿವ್ಯಾಂ, ಭೂಮಿಯಲ್ಲಿ 3 ಗುಣ ಇಲ್ಲದೆ ಇರತಕ್ಕಂಥ ಒಂದು ವಸ್ತುನೂ ಇಲ್ಲ. ಪ್ರತಿಯೊಂದು ವಸ್ತುವಿನಲ್ಲಿ ಏನು ಸೇರಿರುತ್ತೆ? 3 ಅಂಶ ಇರುತ್ತೆ. ದಿವಿ, ದೇವಲೋಕದಲ್ಲೂ ಇಲ್ಲ. ದೇವೇಶು, ದೇವತೆಗಳಲ್ಲೂ ಇಲ್ಲ. ದೇವತೆಗಳ ದೇಹದಲ್ಲೂ ಏನಿದೆ? 3 ಗುಣ ಇದ್ದೇ ಇದೆ. ಅದು ಪ್ರಾಚುರ್ಯ ಹೆಚ್ಚು ಕಡೆ ಪ್ರಪೋರ್ಷನಲಿ ವೇರಿ ಆಗುತ್ತೆ ಹೊರತು 3 ಗುಣ ಇರಲೇಬೇಕು. ಸತ್ವಂ ಪ್ರಕೃತಿ ಜೈರ್ ಮುಕ್ತಂ. ಸತ್ವಂ ಅಂದರೆ ವಸ್ತು, ಪ್ರಕೃತಿ ಜೈಹಿ ಮುಕ್ತಂ. ಪ್ರಕೃತಿ ಅಂದರೆ ಪ್ರಕೃತಿ, ಜ ಅಂದರೆ ಹುಟ್ಟಿರ್ತಕ್ಕಂಥದ್ದು, ಅಂದರೆ ಪ್ರಾಕೃತಿಕ ಗುಣಗಳಿದೆಯಲ್ಲ. ಏಭಿಹಿ ತ್ರಿಗುಣೈಹಿ, ಈ 3 ಗುಣಗಳು ಇಷ್ಟತ್ತೇನು ಹೇಳಿದೆಯಲ್ಲ, ಈ 3 ಗುಣಗಳಿಂದ ಮುಕ್ತಂ, ಬಿಡುಗಡೆ ಹೊಂದಿದ, ಇಲ್ಲದೆ ಇರತಕ್ಕಂಥ ವಸ್ತು ಒಂದೂ ಇಲ್ಲ ಅಂತ ಹೇಳ್ಬಿಡ್ತಾರೆ. ಪ್ರತಿಯೊಂದು ವಸ್ತು 2, 3 ಇರಲೇಬೇಕು. ಆದ್ದರಿಂದ ಯದೇಭಿ ಸ್ಯಾತ್ ತ್ರಿಭಿರ್ಗುಣೈಹಿ ಇಷ್ಟು ಹೇಳಿದ್ವಿ. ಅದಕ್ಕೆ ಮುಕ್ತಮನ ಪದ ಸ್ವಾರಸ್ಯ. ಮುಕ್ತನಾದ್ಮೇಲೆ ಇಲ್ಲ, ಅಲ್ಲಿವರೆಗೂ ಏನಿದೆ ಇದು ಇಟ್ಟಿದ್ದೇನೆ. ಮುಕ್ತಿಯಲ್ಲಿ ಮಾತ್ರ ಒಂದೇ ಗುಣ ಯಾವುದು? ಹೊರಗಿಂದೆಲ್ಲ ಶುದ್ಧ, ಈ ಸತ್ವ ಅಲ್ಲದು, ಶುದ್ಧ ಸತ್ವ. ಇದಕ್ಕೋದಕ್ಕೆ ಸಂಬಂಧನೇ ಇಲ್ಲ. ಅಪ್ರಾಕೃತ ಸತ್ವ ಅದು. ಮತ್ತು ಪ್ರಕೃತಿ ಮೋಕ್ಷದಲ್ಲೂ ಕೂಡ ಇವೆಲ್ಲ ಹೊರತಾರೆ, ಅವೆಲ್ಲ ಡೂಪ್ ಇದನ್ನು ಮಾಡಿಟ್ಟಿರ್ತಾರೆ ಅಂತ ಹೇಳಲಿಲ್ಲ. ಪಕ್ಷಿಗಳೆಲ್ಲ, ಕೃತಕ ಪಕ್ಷಿಗಳೆಲ್ಲ ಮಾಡಿಟ್ಟಿರ್ತಾರೆ, ಗಾರ್ಡನ್ ಎಲ್ಲ ಇರುತ್ತೆ, ಪಕ್ಷಿ ಅವೆಲ್ಲ ಇರುತ್ತೆ. ಅವೆಲ್ಲ ಏನೋ ಶುದ್ಧ ಸತ್ವ. ಇದು ಈ ಸತ್ವ ಅಲ್ಲ ಅದು, ಗೊತ್ತಾಯ್ತಾ? ಅದೇ ರೀತಿಯೇ ಅಲ್ಲಿರ್ತಕ್ಕಂಥ ಬೇರೆ ಎಲ್ಲ ವಸ್ತುಗಳು ಕೂಡ ಲಕ್ಷ್ಮೀಮಯ, ಮಹಾಲಕ್ಷ್ಮಿಯಿಂದ ನೇರ ಹೊಂದಿರೋದು. ಇದು ಹಾಗಲ್ಲ, ಪ್ರಕೃತಿಯ ಮಿಕ್ಸ್ ಆಗಿರೋದ್ರಿಂದ ಯಾವ ಲೋಕಕ್ಕೆ ಹೋದರೂ ಕೂಡ ಏನಿದೆ ಅದರಲ್ಲಿ ಎಷ್ಟು ಸತ್ವ ಅಂದರೂ ಕೂಡ ಚೂರು ಸಾಬಸ್ ಪಾಯಿಂಟ್ ಇರಲೇಬೇಕಾದ್ರೆ, ಇಲ್ಲಿ ಹೋದ್ರೆ ಸಾಧ್ಯ ಇಲ್ಲ. ಎಷ್ಟು ವರ್ಷದಲ್ಲೂ ಏನಿರುತ್ತೆ ಬಾಡಿಯಲ್ಲಿ ಒಂದು ಸಾತ್ವಿಕ ಅಂಶ, ತಲೆ ಭಾಗ ಸಾತ್ವಿಕ, ಜ್ಞಾನದ ಭಾಗ ಅಂತ ಇರಬೇಕಲ್ಲ. ಆದ್ದರಿಂದ ಇದ್ದೇ ಇರುತ್ತೆ. ಮತ್ತು ಜಡ ಪದಾರ್ಥಗಳಲ್ಲೂ ಹಾಗೇನೆ. ಜಡ ಪದಾರ್ಥ ಕೂಡ 3 ಗುಣ ಹೊಂದಿರೋದ್ರಿಂದ ಎಂಥ ಜಡ ಪದಾರ್ಥ ತಗೊಂಡ್ರೆ ಏನಿರುತ್ತೆ ಅದರೊಳಗೆ? 3 ಅಂಶ ಇರುತ್ತೆ. ಸುವರ್ಣದಲ್ಲಿ ಭಾರಿ ಸತ್ವ ಇರೋದಕ್ಕದ ಅತ್ಯುತ್ತಮ ಲೋಹ ಆಯಿತು. ಭಾರಿ ಎದ್ದು ಕಾಣುತ್ತೆ, ಕಬ್ಬಿಣದಲ್ಲಿ ಕಪ್ಪಾಲಿ ಎದ್ದು ಕಾಣುತ್ತೆ. ಆದ್ದರಿಂದ ಏನಾಯ್ತು ಅಲ್ಲಿ? ತಮ್ಮ ಸ್ಥಾನ ಜಾಸ್ತಿ ಇದೆ ಅಂತ. ಅಪ್ರಾಕೃತ ಗುಣ ಅಂತಿಲ್ಲ, ಅಪ್ರಾಕೃತ ಸತ್ವಗುಣ ಮಾತ್ರ ಇದೆ ಹೊರತು ಅದು ಶುದ್ಧ ಸತ್ವಾತ್ಮಕ ಅಂತ ಕರೆದ. ಈ ಶುದ್ಧ ಸತ್ವ ಅಂದ್ರೆ ಬೇರೆ, ಪ್ರಾಕೃತ ಸತ್ವ ಬೇರೆ. ಏನು ಶುದ್ಧ ತಮಸ್ಸು ಇದು. ಅದರಲ್ಲೂ ಕೂಡ 3 ಇಲ್ಲ. ಮತ್ತೆ ಇವರಿಗೆ 3 ಇದೆ. ರಾಜಶ್ರೀ ಎಲ್ಲ ಕಡೆ ಇದ್ದಿದ್ದೆ 3 ಅವ್ರಿಗೆ ಬಿಟ್ಟು ಸ್ವರೂಪದಲ್ಲೇ ಇರೋದ್ರಿಂದ, ಸ್ವರೂಪದಲ್ಲೇ ಇರೋದು. ಆ ಲೋಕನೇ ಅಂಥ ಲೋಕ, ಮಿಕ್ಸ್ ಆಗಿರೋ ಲೋಕದಲ್ಲೇ ಇರ್ತಾರೋ. ಅವ್ರ ಬಾಡಿನೂ ಹಾಗೆ ಇರೋದು, ಸ್ವರೂಪದಲ್ಲೂ ಕೂಡ ಇರೋದು ಹಾಗೆ. ಅದು ಬರೋದೆ 18 ಬರುತ್ತೆ. ಇದು ಎಲ್ಲ ಅಥವಾ ಸುತ್ತಲ ಲೋಕದಲ್ಲಿ ಬೇರೆ ಚಕ್ರವರ್ತಿ ಇದ್ದಾರೆ, ಪಾತಾಳ ಕೆಲವರು ವಿಶೇಷವ್ರು ಹೊತ್ತಿದ್ದಾರೆ ಭೂಮಿನ. ಅವರೆಲ್ಲ ಇದಾಗ್ಲಿಕ್ಕೆ ಸಾಧ್ಯನಾ? ಸಾಧ್ಯ. ಯಾವುದು? ಅಂದಂಥ ವಸ್ತು ದಾಟಿ, ಎಲ್ಲ ದಾಟಿ ಇರತಕ್ಕಂಥ ನರಕಗಳೇ ಇಲ್ಲ. ಇದರೊಳಗೆ ನರಕ ಸೇರಿಸಿಲ್ಲ.
ಈ 14 ನರಕ ಸೇರಿಲ್ಲ, ಬೇರೆ ಜಾಗದಲ್ಲಿರೋದು. ದಕ್ಷಿಣ ದಿಕ್ಕಿಗೆ ಕೆಳಗೆ ಅಂತ ಹೇಳಿದಾರಲ್ಲ ಭಾಗವತದಲ್ಲಿ, ಗೊತ್ತಾಯ್ತಾ? ಇನ್ನೂ ತಪಸ್ಸು ಭಾರಿ ಕೊನೆ. ಅಲ್ಲಿ ಕೃಷ್ಣ ತಪಸ್ಸನ್ನು ಸೀಳ್ಕೊಂಡು ಹೋಗ್ತಾರೆ, ಚಕ್ರದಿಂದ ಸೀಳ್ಕೊಂಡು ಹೋಗ್ತಾರೆ. ಅದೆಲ್ಲ ಹೇಳ್ತಾರೆ. ಆ ವಿಪ್ರ ಪುತ್ರನ ತರಬೇಕಾದ್ರೆ ತಮ್ಮ ಚಕ್ರದ ಸೀಳ್ತಾರೆ. ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ಏನೇ ಇದನ್ನ ನೀವು ಸೀಳಕ್ಕೆ ಬರುತ್ತೋ ಇಲ್ಲ ಮೈಸೂರು ಪಾಕೆಲ್ಲ ಕಟ್ ಮಾಡಕ್ಕೆ ಬರುತ್ತೋ ಇಲ್ಲ. ಆ ರೀತಿ ತಮಸ್ಸು ದ್ರವ್ಯ ಅದು. ಯಾವುದನ್ನು ಕಟ್ ಮಾಡಿ ಇವತ್ತು ಎಕ್ಸ್ರೇ ತೆಗಿತಾರೆ, ಬಾಡಿ ಕೊಳ್ಕೊಂಡು ಹೋಗಲ್ಲ ಅದು. ಈ ಚರ್ಮಕ್ಕೆಲ್ಲ ನೋವಾಗೋದೇ ಇಲ್ವಲ್ಲ, ಬಟ್ ಹೋಗಿ ಕರ್ಕೊಂಡು ಹೋಗುತ್ತದೆ ಆ ಥರ. ಅರ್ಥ ಆಯ್ತಾ? ಈಗ ಇದು ಕೊರೋದು ಹೇಗೆ ಒಳಗೆ ಹೋಗಕ್ಕೆ ಬರುತ್ತೋ ಆ ಥರ ಆಗಿ ಅದು ತಮಸ್ಸನ್ನು ಕೊರಿಲಿಕ್ಕೆ ಬರುತ್ತೆ. ದ್ರವ್ಯ ಅದು. ಯಾವ್ಯಾವ ದ್ರವ್ಯ ಯಾವುದರಿಂದ ಕೊರಿಬೇಕು ಅದರಿಂದ ಕೊರಿಬೇಕು. ನೀವು ಬ್ಲೇಡಿಂದ ಕಲ್ಲು ಕೊರಿಲಿಕ್ಕಾಗುತ್ತಾ? ಈ ತೊಗೊಂಡು ಬ್ಲೇಡಿಂದ ಸಾಧ್ಯ ಇಲ್ಲ, ತೊಗೋಬೇಕಲ್ಲ. ಆ ರೀತಿಯಲ್ಲಿ ಉಂಟದು. ಅದು ಕೃಷ್ಣಚಕ್ರಕ್ಕೆ ಮಾತ್ರ, ಬೇರೆದು ಕೊರಿಲಿಕ್ಕೆ ಬರಲ್ಲ. ಅದನ್ನು ಕೃಷ್ಣಚಕ್ರನೇ ಆಗಬೇಕು. ದುರ್ಗಾದೇವಿ, ಅದಕ್ಕೆ ದುರ್ಗಾದೇವಿ ತಮೋಭಿಮಾನಿಣಿ ದೇವತಾ. ಅವ್ರ ಮೂಲಕ ಪರಮಾತ್ಮ ಇದು ಮಾಡ್ತಾನೆ. ತಂದೆ ಸ್ವಾತಂತ್ರ್ಯ. ನತದಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಶು ವಾ ಪುನಃ ಸತ್ವಂ ಪ್ರಕೃತಿತೈರ್ಮುಕ್ತಂ ಯದೇಭಿಸ್ಯಾತ್ ತ್ರಿಭಿರ್ಗುಣೈ ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂಚ ಪರಂತಪ ಕರ್ಮಾಣಿ ಪ್ರವಿಭಕ್ತಾನಿ ಸ್ವಭಾವ ಪ್ರಭವೈರ್ಗುಣೈ. ಹಿಂದೇನು ಹೇಳಿದ್ರು? ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಅದರ ಎಕ್ಸ್ಪ್ಲನೇಷನ್ ಈಗ. ಗುಣಕರ್ಮ ವಿಭಾಗಶಃ ಅಂತ ಹೇಳಿದ್ರಲ್ಲ, ಅಲ್ಲಿ ಬ್ರಾಹ್ಮಣಾದಿ ವರ್ಣಗಳಲ್ಲಿ ಈ ಪ್ರಕೃತಿಯ ಗುಣಗಳಲ್ಲಿ ಯಾವ್ದು ಜಾಸ್ತಿ ಇದೆ? ಬ್ರಾಹ್ಮಣನಲ್ಲಿ ಸಾತ್ವಿಕ ಗುಣ ಜಾಸ್ತಿ ಇದೆ. ಅದೇ ರೀತಿಯಲ್ಲಿ ಕ್ಷತ್ರಿಯರಲ್ಲಿ ರಜೋಗುಣ ಜಾಸ್ತಿ ಇದೆ, ವಿಭರಲ್ಲಿ ತಮೋಗುಣ ಜಾಸ್ತಿ ಇದೆ. ಆದರೆ ಉಳಿದು ಎಲ್ಲ ಗುಣ ಎಲ್ಲರಲ್ಲೂ ಇದ್ದೇ ಇವೆ. ಅದರಲ್ಲೂ ಕೂಡ ಬ್ರಾಹ್ಮಣರಲ್ಲೂ ಕೂಡ ಬೆಳಗ್ಗೆ ವೇರಿ ಆಗ್ತಾ ಇರ್ತದೆ. ಬೆಳಗ್ಗೆ ಸತ್ವಗುಣ ಭಾರಿ ಜಾಸ್ತಿ ಇರ್ತದೆ, ಸಾಯಂಕಾಲ ತಮೋಗುಣ. ಆ ಸತ್ವಗುಣದಲ್ಲಿ ತಮೋಗುಣ ಜಾಸ್ತಿ ಮಿಕ್ಸ್ ಆಗ್ತದೆ. ಕಾಮನ್ನಾಗಿ ಸತ್ವಗುಣ ಇದೆ, ಮಿಕ್ಸ್ ಸ್ವಲ್ಪ ಉಪ್ಪು ಜಾಸ್ತಿ ಅಂತ ಹೇಳೋದಿಲ್ಲ, ಆ ಥರ ಆ ರೀತಿಯಲ್ಲಿ ವೇರಿ ಆಗ್ತಾ ಹೋಗುತ್ತೆ. ಈಗ ಅವ್ರಿಗೆ ಏನು ಸ್ಪೆಷಾಲಿಟಿ ಬ್ರಾಹ್ಮಣನದು? ಯಾತಕ್ಕೆ ವಿವರಣ ವಿಭಾಗ ಮಾಡಿದರು? ಈ ಬ್ರಾಹ್ಮಣ ಹೀಗಿದ್ರೆ ಬ್ರಾಹ್ಮಣ ಅಂತ ಅರ್ಥ. ಇಲ್ದವ್ರ ಪರ್ಫೆಕ್ಟ್ ಬ್ರಾಹ್ಮಣ ಅಲ್ಲ ಅವರು. ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಮೂರು ಮಾತ್ರ ಒಟ್ಟಿಗೆ ಯಾಕೆ ಒಟ್ಟಿಗೆ ಸೇರಿಸಿದ್ರು? ಒಂದು ಗುಂಪಿದು, ಯಾಕೆ ದ್ವಿಜರ ಗುಂಪಿದು. ಅದು ಶೂದ್ರಾಣ ಬೇರೆ ಗುಂಪು ಮಾಡಿದರು. ಪರಂತಪ. ಇದು ನಮ್ಮ ಕಾಲೇಜುಗಳಲ್ಲೆಲ್ಲ ಟೀಚಿಂಗ್ ಸ್ಟಾಫ್, ನಾನ್ ಟೀಚಿಂಗ್ ಸ್ಟಾಫ್ ಅಂತ ಬರ್ತಾರೆ. ಆ ಟೈಪ್ ಎಲ್ಲೆಲ್ಲಿ ಯಾವ್ಯಾವ ಆಫೀಸ್ ಒಂದೇ ರೀತಿ ಇರಬೇಕು ಅಂತಿಲ್ಲ. ಅದು ಪ್ರಕ್ಕಂತ ಎಕ್ಸಿಕ್ಯೂಟಿವ್, ನಾನ್ ಎಕ್ಸಿಕ್ಯೂಟಿವ್ ಮಾಡ್ತಾರೆ. ಅವ್ರು ಟೂರ್ಗೆ ಹೋಗಬೇಕಾಗಿಲ್ಲ, ಅವ್ರು ಹೋಗ್ಬೇಕಾಗಿತ್ತೆ ಬೇರೆ ಕಡೆಗೆಲ್ಲ. ಅದು ವ್ಯತ್ಯಾಸ ಇದೆ. ಅದು ಬೈಯೋದಕ್ಕಿಟ್ಟಿಲ್ಲ ಪದಗಳು. ಯಾತಕ್ಕೆ ಇಟ್ಟಿದ್ದಾರೆ? ವರ್ಕ್ ಲೇಬರ್ ಡಿವಿಷನ್ಗೋಸ್ಕರ ಹೇಳಿರೋದ ಹೊರತು ನಿಂದೆಗೋಸ್ಕರ ಹೇಳಿಲ್ಲ ಅದನ್ನು. ಇವತ್ತು ಅಟೆಂಡರ್ ಪೋಸ್ಟ್ ಅವ್ರು ಬೈತಾರೆ ಅದನ್ನ, ಬೈಯೋ ಪೋಸ್ಟ್. ಅದು ಬೈಯೋ ಪೋಸ್ಟ್ಗೆ ಅಪ್ಲೈ ಯಾಕೆ ಮಾಡ್ತಾರೆ? ಹಾಗಿದ್ರೆ ಒಬ್ಬರು ಅಪ್ಲೈ ಮಾಡ್ತಿರ್ಲಿಲ್ಲ. ಅಷ್ಟೇ ನೇಚರ್ ಆಫ್ ಜಾಬ್. ಸರಿಯಾಗಿ ಮಾಡಿದರೆ ಅದು ದೊಡ್ಡ ಇದು ಮಹತ್ವ ಇದೆ ಅದಕ್ಕೂ. ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂಚ ಪರಂತಪ ಕರ್ಮಾಣಿ ಪ್ರವಿಭಕ್ತಾನಿ ಸ್ವಭಾವ ಪ್ರಭವೈರ್ಗುಣೈ. ಇದು ಹೇಗಾಗಿದೆ? ಜನರಲಿ ದೇಹ ಮತ್ತು ಸ್ವಭಾವ ಎರಡೂ ಕೂಡ ಏನಾಗಿರುತ್ತೆ? ಸಿಂಕ್ರನೈಸ್ ಆಗುತ್ತೆ. ಕೃತಯುಗದಲ್ಲಿ ಬ್ರಾಹ್ಮಣ ಅಂದರೆ ನಾವು ದೇಹನೂ ಬ್ರಾಹ್ಮಣ, ಒಳಗಿರೋ ಜೀವನೂ ಬ್ರಾಹ್ಮಣ, ಆ ಥರ ಇರ್ತಿತ್ತು. ಮಿಕ್ಸ್ಚರ್. ಈಗ ಏನೋ ಆಗ್ಬಿಟ್ರೆ ಬ್ರಾಹ್ಮಣರು ಶೂದ್ರ ಹೈ ಕ್ಲಾಸ್ ಶೂದ್ರ ಕೂತಿರ್ಬೋದು, ಶೂದ್ರಗಳು ಹೈ ಕ್ಲಾಸ್ ಬ್ರಾಹ್ಮಣ ಕೂತಿರ್ಬೋದು. ಅದಕ್ಕೆಲ್ಲ ಏನಾಗ್ತದೆ? ಅವ್ನ ಸ್ವಭಾವಕ್ಕೂ ಇದಕ್ಕೂ ಟ್ಯಾಲಿ ಆಗೋದೇ ಇಲ್ಲ. ತಿಳಿತಾ? ಇದನ್ನು ಅದಕ್ಕೆ ಹೇಳ್ತಾರೆ ಸ್ವಭಾವ ಪ್ರಭವೈರ್ಗುಣೈ. ಈ ಗುಣಗಳು ಪ್ರಕೃತಿಗಳು ಮಿಕ್ಸ್ ಆಗ. ಈ ದೇಹ ಎಲ್ಲ ಕೂಡ ಪ್ರಕೃತಿ ಕೊಡುತ್ತಾದ್ರಿಂದ ಒಬ್ಬ ಬ್ರಾಹ್ಮಣರ ಪ್ರಾಕೃತ ದೇಹದ ಬ್ರಾಹ್ಮಣ ಅಷ್ಟೇ ಹೊರತು ಸ್ವರೂಪದ ಬ್ರಾಹ್ಮಣ ಆಗಬೇಕಾಗಿಲ್ಲ. ದೇಹತಃ ಬ್ರಾಹ್ಮಣ ಅಷ್ಟೇ. ಇವನು ಕೂಡ ಅದೇ ರೀತಿ ದೇಹತಃ ಶೂದ್ರ ಅಷ್ಟೇ. ವಿದುರ ದೇಹದ ಒಳಗೆ ದೇವತೆ ಆತ, ದೇಹತಃ ಶೂದ್ರ. ಆ ದೇಹತಃ ಶೂದ್ರನಾದಾಗ ದೇಹದ ಕೆಲಸದ ಮಟ್ಟಿಗೆ ಶೂದ್ರನಂತೆ ನಡ್ಕೋಬೇಕು. ಆದರೆ ಉಳಿದ ಬಗ್ಗೆ ಬಾರಿಲ್ಲೇ ಇಲ್ಲ. ಒಳಗೆ ನೀವು ಧ್ಯಾನ ದೇವರ ಸ್ಮರಣೆ ಮಾಡೋಕ್ಕೆ ಯಾರಿಗೂ ಬ್ಯಾನ್ ಮಾಡೋಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಎಲ್ಲರೂ ಫ್ರೀ. ಇದೆಲ್ಲ ಯೋಚನೆ ಮಾಡಿದರೆ ಅವಾಗ ವರ್ಣದಲ್ಲಿ ಏನು ಜಾತಿ ಭೇದ ಬರೋದಿಲ್ಲ, ಮತ್ತು ಜಾತಿಯ ಸಂಘರ್ಷ ಬರೋದಿಲ್ಲ. ಜಾತಿ ನಿಮಿತ್ತ ಏನು ನಡೀತಾ ಇದೆ ಇವತ್ತು ಒಂದು ದೃಷ್ಟಿಯಿಂದ? ಅವ್ರ ಮೇಲೂ ಇವ್ರ ಮೇಲೂ ಇವ್ರ ಕೇಳಿ ಏನೋ ಹುಚ್ಚುಚ್ಚ ಮಾಡ್ತಿದ್ದಾರೆ. ತಪ್ಪೆ ಹಾಗಿದ್ದು ಎಲ್ಲರೂ ಆಫೀಸ್ನಲ್ಲಿ ಹಾಕ್ತಾರೆ, ಎಲ್ಲ ಗಲಾಟೆ ಮಾಡಿದ್ರೆ ಕೂತ್ಕೊಂಡ್ಬಿಟ್ರೆ ಕೆಲಸ ಆಗೋದು ಯಾವಾಗ? ಅವ್ರ ಕೆಲಸ ಮಾಡ್ಕೊಂಡು ಹೋದ್ರೆ ಮುಗಿದೋಯ್ತು ಅಷ್ಟೇ. ಅದೇ ರೀತಿ ಇದ್ದರೆ ಪ್ರಶ್ನೆ ಬರೋದು ನಮ್ಮ ಶ್ರೇಷ್ಠ ನಿಮ್ಮ ಶ್ರೇಷ್ಠ ಅಂತ ಇರಲೇಬಾರ್ದು. ಉದಾಹರಣೆಗೆ ಅಟೆಂಡೆನ್ಸ್ ಯೂನಿಯನ್ ಮಾಡಿಕೊಂಡ್ರು. ಆ ಯೂನಿಯನ್ ಮಾಡ್ಕೊಂಡು ತಮ್ಮ ಕೆಲಸ ಆಗ್ಲಿಕ್ಕೆ ಹೊರತು ಇನ್ನೊಬ್ರು ಪ್ರೊಟೆಸ್ಟ್ ಮಾಡ್ಲಿಕ್ಕಲ್ಲ, ಮೇಲವ್ರು ಪ್ರೊಟೆಸ್ಟ್ ಮಾಡ್ಲಿಕ್ಕಲ್ಲ ಯೂನಿಯನ್. ಯಾತಕ್ಕದು ತಮ್ಮ ಕೆಲಸ ಇರೋದ್ರೆ ಮುಗಿಸ್ಕೊಡಬೇಕಂತ ಹೊರತು ಬೇರೆ. ಅದೇ ವಿಪ್ರರ ಸಮಾಜ ಅಂತ ತಿಳ್ಕೊಂಡು ಅವ್ರದೇ ಒಂದು ಅಸೋಸಿಯೇಷನ್, ತಪ್ಪಲ್ಲ. ಅವರ ಸಮಸ್ಯೆಗಳ ಪರಿಹಾರಕ್ಕೆ ಒಂದು ವ್ಯವಸ್ಥೆ ಅಷ್ಟೇ. ಮೇಲೂ ಕೇಳುವಂಥ ತಂದ್ರೆ ಕೆಟ್ಟೋಗಿ, ಮೇಲೂ ಕೇಳಿದ ಮನೆಯಲ್ಲಿ ಬಂದರೂ ಕೆಟ್ಟು ಹೋಗ್ತಾರೆ. ಗೊತ್ತಾಯ್ತಾ? ಮಕ್ಕಳು ತಂದೆ ದಿವಲ ಮೇಲೆ ಅವನ ಮೇಲೆ ಏನರ್ಥ? ಅದಕ್ಕೆ ಸ್ವಲ್ಪ ಪಕ್ಷಪಾತ ಮಾಡಿದ್ರೆ ಮನೆ ಒಡೆದು ಹೋಗ್ಬಿಡತ್ತೆ ಅಷ್ಟೇ. ಹಾಗೆ ಮಾಡಬಾರ್ದು.
ಸಣ್ಣವರು ದೊಡ್ಡವರಷ್ಟೇ. ಸಣ್ಣವನಿಗೆ ಹೇಳಬೇಕಾದ ಕೆಲಸ ಕೆಲವು ಇರುತ್ತೆ, ದೊಡ್ಡವರಿಗೆ ಮಾಡೋ ಕೆಲವು ಇರುತ್ತೆ ಅಷ್ಟೇ ಹೊರತು ಏನಲ್ಲ. ಮೇಲು ಕೇಳುವ ಪದ ಉಪಯೋಗಿಸ್ಬಾರ್ದಲ್ಲಿ. ಒಂದ್ಸತಿ ಉಪಯೋಗಿಸ್ಬಿಟ್ರೆ ಏನಾಗುತ್ತೆ, ಬರ್ತಾ 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 ಅಸಹ್ಯವಾಗಿ ಎಲ್ಲ ಡಿವಿಷನ್ ಶುರುವಾಗಿದೆ. ಆಗಿರೋದು ಅದೇ ಸ್ಥಿತಿಗೆ ಬಂದಿರೋ. ಅರ್ಥ ಆಯ್ತಾ? ನತದಸ್ತಿ ಪೃಥಿವ್ಯಾ ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂಚ ಪರಂತಪ ಕರ್ಮಾಣಿ ಪ್ರವಿಭಕ್ತಾನಿ ಸ್ವಭಾವ ಪ್ರಭವೈರ್ಗುಣೈ. ಹಾಗಿದ್ರೆ ಹೇಗಿರ್ತಾನೆ ಬ್ರಾಹ್ಮಣ ದೇಹ, ಬ್ರಾಹ್ಮಣ ಜೀವ ಒಂದೇ ಸೇರಿಬಿಟ್ರೆ ಹೇಗಿರ್ತಾನೆ ಗೊತ್ತವನು? ಶಮೋ ದಮಃ ತಪಶೌಚಂ ಶಾಂತಿರಾರ್ಜವಮೇವ ಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಜಂ. ಶಮಃ ವಿಷ್ಣು ಭಕ್ತಿ, ದೇವರಲ್ಲೇ ಮನಸ್ಸಾಕೋದು. ಬಗೆದು ಓದ್ಬೇಕಾದ್ರೆ ಒಟ್ಟಿಗೆ ಬಂದ್ಬಿಡೋದು. ಅಷ್ಟು ಸೇರಿ ದೊಡ್ಡ ಕೊಡ್ತಾರೆ ಆಚಾರ್ಯ. ಇವಾಗ ವರ್ಣಾಶ್ರಮ ಬಗ್ಗೆ ದೊಡ್ಡ ನೋಟ್ ಎಲ್ಲೂ ಕೊಟ್ಟಿಲ್ಲ, ದೊಡ್ಡ ಕೊಟೇಶನ್ ಇದೆ. ಅದು ಒಟ್ಟಿಗೆ ಓದಿಬಿಟ್ರೆ ಗೊತ್ತಾಗುತ್ತೆ. ಶಮಃ ದಮಃ ತಪಃ ಶೌಚಂ ಶಾಂತಿ ಆರ್ಜವಂ ಏವ ಚ ಜ್ಞಾನಂ ವಿಜ್ಞಾನಂ ಆಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಜಂ. ಶಮ ಅಂದರೆ ವಿಷ್ಣು ಭಕ್ತಿಯಾದಿ ಮನಃಶುದ್ಧಿ, ದಮಃ ಅಂದರೆ ಬಾಹ್ಯೇಂದ್ರಿಯ ನಿಗ್ರಹ, ತಪಸ್ಸು ಅಂದರೆ ಏಕಾದಶಾದಿ ವ್ರತಗಳು ಇತ್ಯಾದಿಗಳೆಲ್ಲ ತಪಸ್ಸು, ಶೌಚಂ ಅಂದರೆ ಮಡಿ ಮೈಲಿಗೆ ಅಂತ ಹೇಳಿದ್ರೆ ಶುದ್ಧಿ ಇತ್ಯಾದಿ ಹೆಚ್ಚು ಗಮನಿಸ್ಬಿಡುದು. ಎಲ್ಲ ಕಾಮನ್ ಇವೆಲ್ಲ ಕೂಡ ಹೆಚ್ಚು ಗಮನಿಸ್ಬೇಕು ಇವರು. ಶೌಚಂ ಐಸಿ ಒಳಗೆ ಭಾರಿ ಕೇರ್ಫುಲ್ ಆಗಿರ್ತಾರೆ, ಬಿಡ ಕಡೆ ಸ್ವಲ್ಪ ಇದಾಗಿರ್ತದೆ. ಅದು ಎಲ್ಲ ಕಡೆಯೂ ಏನಿರಬೇಕು, ಅಲ್ಲಿ ಅವನಿಗೆ ಇನ್ಫೆಕ್ಷನ್ ಆಗದಂತೆ ವ್ಯವಸ್ಥೆ ಮಾಡ್ಕೊಂಡಿರ್ಬೇಕು. ಆಗ ಒಂದು ಕಡೆ ಜಾಸ್ತಿ ಮಾಡ್ಕೋಬೇಕಲ್ಲ ಅಷ್ಟೇ. ಶೌಚ ಎಲ್ಲರಿಗೂ ಕಾಮನ್, ಸ್ಪೆಸಿಫಿಕ್ಕಾಗಿ ಜಾಸ್ತಿ ಹೇಳ್ತಾರೆ ದೇವ ಪೂಜೆ ಇತ್ಯಾದಿ ಮಾಡೋದ್ರಿಂದ. ಶಾಂತಿ ಅಂದರೆ ಕ್ಷಮಾಗುಣ, ಆರ್ಜವ ಅಂದರೆ ಹಿಂದೆ ಬಂದಿದೆ. ರುಜುತ್ವ ಅಂದ್ರೆ ಏನು? ಮಾತು ಮನಸ್ಸು ಕೃತಿ ಮೂರರಲ್ಲೂ ಒಂದೇ ರೀತಿ ಇರಬೇಕು, ಅದು ಥರ ಹಿಪೋಕ್ರಸಿ ಇರಬಾರ್ದು. ನೆಕ್ಸ್ಟ್ ಜ್ಞಾನಂ, ಯಾವಾಗಲೂ ಜ್ಞಾನ ಕಾರ್ಯದ ಬಗ್ಗೆ ಆಸಕ್ತಿ. ವಿಜ್ಞಾನ ಇನ್ನೂ ಹೆಚ್ಚು ತಿಳ್ಕೋಬೇಕು ಅನ್ನೋದು, ಇನ್ನೂ ಹೆಚ್ಚು ತಿಳ್ಕೊಳ್ಬೇಕು. ಆಸ್ತಿಕ್ಯ ಬುದ್ಧಿ ಇರಬೇಕು. ಪ್ರತಿಯೊಂದು ದೇವರು ನೋಡ್ತಾರೆ, ಒಂದು ಹೊಸ ಪ್ರಪಂಚ ಇದೆ, ಎಚ್ಚರ ಇರಬೇಕು. ಬ್ರಹ್ಮಕರ್ಮ, ಬ್ರಹ್ಮ ಅಂದರೆ ಬ್ರಾಹ್ಮಣನ ಕರ್ಮ. ಇದು ಸ್ವಭಾವದಲ್ಲೇ ಇರುತ್ತೆ ಅಂತ ಹೇಳ್ತಾರೆ. ಬ್ರಾಹ್ಮಣ ಅಂತೇಳಿ ಇವೆಲ್ಲ ಹೇಳಬೇಕಾಗಿಲ್ಲ, ಸಹಜವಾಗಿ ಎಷ್ಟು ಇರುತ್ತೆ ಅಂತ. ನೆಕ್ಸ್ಟ್ ಈಗ ಶೌರ್ಯಂ ತೇಜೋ ಧೃತಿ ದಾಕ್ಷ್ಯಂ ಯುದ್ಧೇ ಚಾಪಿ ಅಪಲಾಯನಂ ದಾನಂ ಈಶ್ವರ ಭಾವಶ್ಚ ಕ್ಷಾತ್ರಂ ಕರ್ಮ ಸ್ವಭಾವಜಂ. ಶೌರ್ಯಂ ಶೂರತನ, ಬ್ರಾಹ್ಮಣರಲ್ಲಿ ಜ್ಞಾನ ಇದೆ, ಶೂರತನ ಇಲ್ಲ ಅಂತಲ್ಲ, ಆದರೆ ಶೂರತನ ಡಾಮಿನೇಷನ್ ಇಲ್ಲ. ಶೌರ್ಯಂ ತೇಜ ಧೃತಿ ದಾಕ್ಷ್ಯಂ, ಒಳ್ಳೆ ತೇಜಸ್ಸು ಪ್ರಭಾವ. ಇವತ್ತು ಪೊಲೀಸು ಅಧಿಕಾರಿಗಳಂತಷ್ಟ ಒಂದೇನಿರುತ್ತೆ, ಒಂದು ಪ್ರಭಾವ ಬರುತ್ತೆ. ಇವನಿಗೆ ಕೆಲಸ ಮಾಡ್ತಾನೆ, ಆದ್ದರಿಂದ ಅವನ್ನ ಮಾಡಿಸ್ಕೊಂಡು ಇವನ ಹತ್ರ ಹೋಗಬೇಕು ಅಂತ. ಬ್ರಾಹ್ಮಣ ಹತ್ರ ಜ್ಞಾನಕ್ಕೆ ಹೋಗಿ ಬೇರೆ ಯಾವುದಕ್ಕೂ ಬ್ರಾಹ್ಮಣ ಹತ್ರ ಹೋಗಬಾರ್ದು. ಯಾವ ಡಿಪಾರ್ಟ್ಮೆಂಟ್ ಅಲ್ಲ ಅವ್ರದ್ದು. ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಖಾತಾ ಕೊಡ್ರಿ ಯಾಕೆ ಕೊಡ್ತಾರೋ ಅವರು, ಗೊತ್ತಾಯಿಲ್ಲ. ಅವರೇ ಬೇರೆ ಕಡೆ ಮಾಡಿಸ್ಕೋಗಿ ಕೊಡೋಕ್ಕೆ ಬರೋದಿಲ್ಲ. ತೇಜ ಧೃತಿ ದಾಕ್ಷ್ಯಂ, ಧೃತಿ ಇವತ್ತು ತೇಜಸ್ ಅರ್ಥ ಆಗೋ ಸೂರ್ಯನ ನೋಡಿ ಕಣ್ಣು ಮುಚ್ಕೊಂಡ್ಬಿಡ್ತೀವಲ್ಲ, ಅದು ತೇಜಸ್ಸು. ಅಧಿಕಾರಕ್ಕೋಸ್ಕರ ಮಣಿತಾನೆ, ಅದು ತೇಜಸ್ಸು ಅಂತ ಕರೀತಾನೆ. ತಪಃ, ಅವನು ಕಪ್ಪಗಿರಬಹುದು, ಕುಳ್ಳ ಇರಬಹುದು, ಅಧಿಕಾರಿ ತೇಜಸ್ಸು ಒಂದು ಬೇರೆ ಇರುತ್ತೆ, ಆ ವರ್ಚಸ್ ಬೇರೆ, ಡಿಫರೆಂಟ್, ಟೋಟಲಿ ಡಿಫರೆಂಟ್. ಅಧಿಕಾರ ಹೋಗ್ಬಿಡುತ್ತೆ, ಅಧಿಕಾರ ಇರೋರಿಗಿರುತ್ತೆ, ಮೇಕಪ್ ತೆಗೆದ ತಕ್ಷಣ ಹೋಗ್ಬಿಡುತ್ತಲ್ಲ, ಹಾಗೆ ಅದು ಮೇಕಪ್ ಇದ್ದಾಗ. ಅದು ಸರಿಯಾಗಿ ಅರ್ಥ ಮಾಡ್ಕೊಂಡು ಕೆಲಸ ಮಾಡಿದರೆ ಸಾಧನೆ ಮಾಡೋಕ್ಕೆ ಬರುತ್ತೆ. ದುರುಪಯೋಗ ಮಾಡಿಕೊಂಡ್ರೆ ಹಾಳಾಗಿ ಹೋಗ್ತಾರೆ. ಶೌಚಂ ಶಾಂತಿ, ಅದಾಯ್ತಲ್ಲ. ದಾಕ್ಷ್ಯಂ ಅಂದ್ರೆ ಏನು? ಎಫಿಷಿಯನ್ಸಿ, ದಕ್ಷತೆ ಅಂತ ಹೇಳೋದಿಲ್ಲ, ಎಫಿಷಿಯನ್ಸಿ. ಅದು ಕೆಲಸಗಾರರು ಎಫಿಷಿಯನ್ಸಿ ಹುಡುಕ್ತಾರೆ. ಯುದ್ಧೇ ಚಾಪಿ ಅಪಲಾಯ, ಯುದ್ಧದಲ್ಲಿ ಏನು ಮಾಡಿಕೊಡೋದು? ಯುದ್ಧ ಬಿಟ್ಟು ಓಡಿ ಹೋಗಬಾರ್ದು. ಇವತ್ತು ವಾಕ್ಯಾರ್ಥ ಬಿಟ್ಟು ಬ್ರಾಹ್ಮಣ ಹೋಗಬಾರ್ದು, ಈ ಯುದ್ಧ ಬಿಟ್ಟು ಇವನು ಹೋಗಬಾರ್ದು. ಅವನು ಬರೀ ಜ್ಞಾನಕ್ಕೋಸ್ಕರ ಹೋರಾಡಬೇಕು, ಅವರು ಇವನು ಇದಕ್ಕೋಸ್ಕರ ಹೋರಾಡಬೇಕು. ಆದ್ದರಿಂದ ಅಪಲಾಯನಂ, ಇವತ್ತೆಲ್ಲ ಜ್ಞಾನಕ್ಕೆಲ್ಲ ಬ್ರಾಹ್ಮಣ ಪಲಾಯನ ಮಾಡ್ತಾ ಇದ್ದಾನೆ. ಆದ್ದರಿಂದ ಬ್ರಾಹ್ಮಣ್ಯ ಇಲ್ಲ ಅಂತ ಅರ್ಥ. ಎಲ್ಲದಿದ್ದು ಅಂದುಬಿಟ್ಟು ಇದಕ್ಕೆ ಬರಬೇಕು. ಎಲ್ಲ ಕೆಲಸನೂ ಸೆಕೆಂಡರಿ. ಸ್ಕೂಲು ಕಾಲೇಜಿನಲ್ಲಿ ಕ್ಲಾಸ್ ನಡೀತಾರೆ, ಎಲ್ಲ ಕೆಲಸ ಕಟ್, ಪಾಠ ನಡೀರಿ ಅಷ್ಟೇ. ಅವು ಆ ಹುಡುಗ ಪೀರಿಯಡ್ ಮಾಡಬೇಕು, ಆ ಪೀರಿಯಡ್ ಮಾಡೋಂಗಿಲ್ಲ. ಯಾವುದೋ ಹುಡುಗನ ಬೈಬೇಕಾಗಿರುತ್ತೆ, ಕೈ ಕಳಿಸ್ತಾರೆ. ಕ್ಲಾಸಲ್ಲಿ ಇದ್ದರೆ ಆಮೇಲೆ ಬಾ ಅಂತ ಹೇಳಿ, ಕ್ಲಾಸ್ ಮುಗಿಸೋಳು ಬಾ ಅಂತ ಹೇಳ್ತಾರೆ, ಮಧ್ಯೆ ಬಾ ಅಂತ ಹೇಳೋದಿಲ್ಲ. ಮತ್ತೆ ಮೇಷ್ಟು ಪಾಠ ಮಾಡ್ತಿರುತ್ತೆ, ಏನೋ ಡಿಸ್ಕಸ್ ಮಾಡಬೇಕಾಗತ್ತೆ. ಕ್ಲಾಸ್ ಮುಗಿಸ್ಕೊಂಡು ಬನ್ನಿ ಅಂತ, ಈಗಲೇ ಬನ್ನಿ ಅಂತ ಕರೆಯೋದಿಲ್ಲ. ಟಾಪ್ ಪ್ರಯಾರಿಟಿ ಅದು. ಶೌರ್ಯಂ ತೇಜ ಧೃತಿ ದಾಕ್ಷ್ಯಂ ಯುದ್ಧೇ ಜಾಪಿ ಅಪಲಾಯನಂ ದಾನಂ, ಹೆಚ್ಚು ದಾನ ಮಾಡೋ ಶಕ್ತಿ ಇರೋದು ಯಾರಿಗೆ? ಕ್ಷತ್ರಿಯ. ಯಾತಕ್ಕೆ? ಅವರ ಹಣ ಇದೆ, ಅದರಿಂದ ಹೆಚ್ಚು ಎಲ್ಲರೂ ದಾನ ಮಾಡಬೇಕು, ಅದೆಲ್ಲರಿಗೂ ಕಾಮನ್. ಅದು ಹೆಚ್ಚು ದಾನ ಮಾಡೋದು ಯಾರಿಗೆ? ಗ್ರಾಂಟ್, ದೊಡ್ಡ ಸಣ್ಣ ಪುಟ್ಟ ಗ್ರಾಂಟ್ಗೆಲ್ಲ ಬುಡದ ಮನುಷ್ಯ ಕೊಡ್ಲಿಕ್ಕಾಗಲ್ಲ, ಸಾಮಾನ್ಯ ವ್ಯಕ್ತಿಗಳು. ಸರ್ಕಾರ ಕೊಡೋದು,
20 ಕೋಟಿ 100 ಕೋಟಿ ಕೊಡ್ಬೋದು. ಇವ್ರಿಗೆ ಕೊಟ್ಟ ತಕ್ಷಣ ಬಂದು ಇನ್ಕಮ್ ಟ್ಯಾಕ್ಸ್ ಅವ್ರು ಬರ್ತಾರೆ. ಎಲ್ಲಿಂದ ಅಲ್ಲಿ ಶುರು ಎಲ್ಲಿದ್ದೀರಿ ಫಾಟ್ನಿ ಕೊಡ್ಲಿಕ್ಕೆ ಈಗ ಸರ್ಕಾರನ ಕೇಳೋದಿಲ್ಲ. ಅದಕ್ಕೆ ಅದಿರೋದ್ರಿಂದನೇ ಅದು ಎಲ್ಲದ್ರ ಮೇಲೆ ಸ್ವಾಮಿ ಇರೋದ್ರೆ ಸರ್ಕಾರ ಆಗಿರೋದು. ಆರ್ಜವಮೇವಚ ಆಸ್ತಿ, ಅದಕ್ಕೆ ದಾನ. ಆಮೇಲೆ ಈಶ್ವರ ಭಾವ, ಈಶ್ವರ ಭಾವದ ಸ್ವಾಮಿತ್ವ ಅಂತ. ಸ್ವಾಮಿತ್ವ ಸ್ವಾಮಿ ಅಂತ ಹೇಳ್ತೀವಿ ಇದನ್ನು ಕೇಳ್ತಾರೆ. ಈ ಜ್ಞಾನಕ್ಕೆ ಮುಖ್ಯಸ್ಥರಾದರೆ ಅವು ಅದು ವಿದ್ವಾಂಸರು ಜೈತಿಗಳು ಅವರು ಬಂದುಬಿಡ್ತಾರೆ. ಇದಕ್ಕೆ ಬಂದಾಗ ಆಫೀಸರ್ಸ್ ಇವೆಲ್ಲ ಗುಂಪು ಶುರುವಾಗ್ತದೆ. ಮುಖ್ಯವಾಗಿ ರಾಜ ಕೌಂಟ್ ಆಗ್ತಾರೆ. ಕ್ಷತ್ರಿಯರಂದರೆ ಈ ಪದಾತಿಗಳು ಕೂಡ ಕ್ಷತ್ರಿಯರೇ, ಸೈನಿಕರು ಕ್ಷತ್ರಿಯರೇ. ಅದು ನಂಬರ್ ಪಾಂಡವರ ಕಡೆ ಯುದ್ಧ ವ್ಯವಸ್ಥೆ ಹಾಗೇ ಇತ್ತು. ಬ್ರಾಹ್ಮಣ ಯುದ್ಧ ಮಾಡಬಾರದು. ಪಾಂಡವರ ಕಡೆ ಒಬ್ಬ ಬ್ರಾಹ್ಮಣ ಇಲ್ಲ, ಪರಬ್ರಹ್ಮ ಇದ್ದಾರೆ, ಅವರಿದ್ದಾರೆ. ಆದರೆ ದುರ್ಯೋಧನ ಕಡೆ 3 ಜನ ಬ್ರಾಹ್ಮಣರು ಇರ್ತಾರೆ, ಗೊತ್ತಾಯ್ತಾ? ಅಲ್ಲೇ ವರ್ಣಧರ್ಮ ಹೋಯ್ತು. ಅದಕ್ಕೆ ಬುದ್ಧಿ ಇದೆ, ಹೀಗೆಲ್ಲ ಮಾಡ್ತಿರೋದು ಬೈದು ಬಿಡಿಸ್ತಾರೆ ಅವರೆಲ್ಲ ಕೂಡ. ದುರ್ಯೋಧನ ಆ ಪಾಪ ಬಂತು. ಬೇರೆ ವರ್ಣದವ್ರು ಇರ್ತಾರೆ, ಅವ್ರು ಹೇಳಿದ್ರು ವಿದುರ ಅದಕ್ಕೆ ಯುದ್ಧಕ್ಕೆ ಬರಲಿಲ್ಲ, ಶೂದ್ರ ಯುದ್ಧಕ್ಕೆ ಬರಲಿಲ್ಲ. ಅವ್ರ ಕೈ ಮಾಡಿಸ್ಬಾರ್ದು ಅಂತ ಇರೋದು. ಸ್ವಲ್ಪ ಯೋಚನೆ ಮಾಡಿ ದುರ್ಯೋಧನ 2 ಪಾಪ ಬಂತೀಗ. ತಾನು ಮಾಡಿದ್ದು ಬ್ರಾಹ್ಮಣರ ಕೈಲಿ ಮಾಡಬಾರ್ದನ್ನು ಮಾಡಿಸಿ ಏನು ಮಾಡಿದಾಗಾಯ್ತು? ತಪ್ಪು ಮಾಡಿದಾಗ ಮಾಡ್ಕೊಡೋದು ಹಾಗೆಲ್ಲ. ಶಮೋದಮಸ್ ತಪಸ್ಯ ಪಾಂಡವರು ಅದಕ್ಕೆ ಯಾಕೆ ಮಾಡಲಿ ಹೇಳಿದ್ರೆ ನಡ್ಕೊಂಡ್ರು ಅವರು. ಕ್ಷತ್ರಿಯನ ಧರ್ಮ ಮಾಡಬೇಕು, ಅವ್ರು ಧರ್ಮ ಮಾಡಬಾರ್ದು. ಯಾವ ಬ್ರಾಹ್ಮಣರು ಕರೀಲಕ್ಕೆ ಹೋಗಲಿಲ್ಲ ಅವರು. ಅವ್ರು ಬಂದಿದ್ದರು, ಬ್ರಾಹ್ಮಣರು ಬಂದಿದ್ದಿಲ್ಲ ಅಂತಲ್ಲ, ಎಲ್ಲ ಇದ್ದರು ಬ್ರಾಹ್ಮಣರು. ನಿತ್ಯ ಅವ್ರಿಗೆ ದಾರ ಎಸ್ಕೊಳಕ್ಕೆಲ್ಲ ಅಲ್ಲೇ ಕೂತಿದ್ರು ಅವರು. ಬಟ್ ಅದು ಒಳ್ಳೇದಕ್ಕೆ, ಅವ್ರ ದಾರ ಅಂದ್ರೆ ನಮ್ಮ ಟೈಪ್ ಅಲ್ಲ ಅವರೆಲ್ಲ. ಅದರಿಂದ ಜಪ ತಪ ಮಾಡಿಬಿಟ್ಟು ಅನುಗ್ರಹ ಮಾಡೋದು ಅಷ್ಟೇ, ಗೊತ್ತಾಯ್ತು? ಅವರೆಲ್ಲ ಪ್ರತಿನಿತ್ಯ ಇದ್ದು ಆಚಾರ್ಯ ಬರೀತಾ ಇರೋದಲ್ಲ. ಯುದ್ಧಕ್ಕೆ ಹೋದ ಎಲ್ಲರೂ ಕೂಡ ಬ್ರಾಹ್ಮಣರು ಕರ್ಕೊಂಡ್ಬಂದಿರ್ತಿರಲ್ಲ, ಅಷ್ಟೊತ್ತಿ ತೀರ್ಥ ರೆಡಿ ಮಾಡಿ ಸ್ನಾನ ಪೂಜೆ ತೀರ್ಥ ಆಗಿಬಿಡ್ತಿತ್ತು. ಇವರು ತಮ್ಮ ಪೂಜೆ ಮುಗಿಸೋತಿದ್ರು, ಅವ್ರು ನಮಸ್ಕಾರ ಮಾಡಿ ಹೋಗ್ತಾಯಿದ್ರು. ಪಾಂಡವರ ಕಡೆ ಎಲ್ಲದ ಆಚಾರ್ಯ ಮತ್ತೆ ಮತ್ತೆ ಹೇಳ್ತಾರೆ, ಪ್ರತಿಯೊಬ್ಬರು ಕೂಡ ನಮಸ್ಕಾರ ಮಾಡೋದು. ಭೀಮಸೇನರು ಲೋಕದೃಷ್ಟಿಗೋಸ್ಕರ, ಇವರೆಲ್ಲರ ಕರ್ತವ್ಯ ಅದು. ಯಾರಿಗೆ ಯುದ್ಧದಲ್ಲಿ ದೋಷ ಇಲ್ಲ, ಯುದ್ಧರಂಗದಲ್ಲಿ ದೋಷ ಇಲ್ಲ ಅಂತ ಹೇಳ್ಬಿಟ್ಟಿದ್ದ. ಯುದ್ಧರಂಗದಲ್ಲಿ ಬಟ್ ಬ್ರಾಹ್ಮಣದ ಯುದ್ಧ ಅಲ್ಲೇ ಆ ಶಿಬಿರ ಬೇರೆ ಇರುತ್ತೆ, ಅವರು ಈ ಶಿಬಿರದಲ್ಲೇ ಇರೋದಿಲ್ಲ ಅವರು. ಮತ್ತು ಅವರಿಗೂ ಕೂಡ ಅಷ್ಟೇ ಇನ್ನೊಂದು ಪ್ರಶ್ನೆ ಬರುತ್ತೆ, ಅವ್ರು ಯಾರ್ಯಾರು ಸಾಯ್ತಾನೆ ಇರ್ತಾರೆ, ಮೈಲಿಗೆ ಆಚರಣೆ ಮಾಡಬೇಕಾಗಿಲ್ಲ. ಆಗ ಅವ್ರು ಒಟ್ಟಿಗೆ ಆಚರಣೆ ಮಾಡಿಬಿಡ್ತಾರೆ. ಯುದ್ಧ ಮುಗಿದ್ಮೇಲೆ ಒಟ್ಟಿಗೆ ಆಚರಣೆ ಮಾಡಿಬಿಡ್ತಾರೆ ಹೊರತು ಮಧ್ಯೆ ಮಧ್ಯೆ ಮಾಡಬಾರ್ದು. 1 ದಿವಸ ಮತ್ತೆ ಯುದ್ಧದಲ್ಲಿ 10 ದಿವಸ ಹಾಕೊಂಡ್ಬಿಟ್ರೆ ಇಷ್ಟು ಯುದ್ಧ ಇರೋದು ಹೊರದಾಡಿಗೆ ಮಧ್ಯೆ ರೆಸ್ಟ್ ಕೊಡ್ತಾರಾ? ಈ ಮ್ಯಾಚಲ್ಲಿ ರೆಸ್ಟ್ ಕೊಡ್ತಾರೆ, ರೆಸ್ಟ್ ಕೊಡ್ತಾರಾ? ನಾಳೆ ಕಟ್ಟಲು ಮಾಡೋದು ಕೊಡೋದಿಲ್ಲ. ಶೌರ್ಯಂ ತೇಜೋ ಧೃತಿ ಈಶ್ವರ ಭಾವಶ್ಚ ಛಾತ್ರಂ ಕರ್ಮ ಸ್ವಭಾವಜ. ಒತ್ತೊತ್ತು ಹೇಳ್ತಾರೆ ಸ್ವಭಾವದ್ದು. ಆ ಗುಣ ಇಲ್ಲಾಂದ್ರೆ ಸ್ವಭಾವನ ಅಲ್ಲ ಅಂತ ಅರ್ಥ. ಒಳಗೆ ಅವನ ರಾಂಗ್ ಪರ್ಸನ್ ಕೂತಿದ್ದಾರೆ ಅಂತ ಅರ್ಥ. ಡ್ರೈವರ್ ಸರಿ ಮಾಡದೆ ಹೋದರೆ ಡ್ರೈವರ್ ಅಲ್ಲ ಅಂತ ಕರೀತಾರೆ. ಹೀಗೆ ಓಡಾಡ್ತಿದ್ರಾಗ್ಲೇ ಅವ್ನು ನಿಲ್ಲಿಸಿ ಸ್ವಲ್ಪ, ಅವನು ಸರಿ ಇಲ್ಲ ಅಂತ ಕಾಣುತ್ತೆ ಅಂತ ಹೇಳ್ತಾರೆ. ಡ್ರೈವಿಂಗ್ ಬರೋದಿಲ್ಲ ಅಂತ ಗೊತ್ತಾಗ್ಬಿಡುತ್ತಲ್ಲ ಹಾಗೆ. ಕೃಷಿ ಗೋರಕ್ಷ ವಾಣಿಜ್ಯಂ ವೈಶ್ಯಕರ್ಮ ಸ್ವಭಾವಜಂ ಪರಿಚರ್ಯಾತ್ಮಕಂ ಕರ್ಮ ಶೂದ್ರಸ್ಯಾಪಿ ಸ್ವಭಾವಜಂ. ಕೃಷಿ ಗೋರಕ್ಷ ವಾಣಿಜ್ಯ, ಕೃಷಿ ಮಾಡೋದು, ಗೋರಕ್ಷ ಮಾಡೋದು, ವಾಣಿಜ್ಯ ವ್ಯಾಪಾರ ಮಾಡೋದು ಎಲ್ಲ ವೈಶ್ಯರ ಕರ್ಮ ಇದೆ. ಕೃಷಿ ವ್ಯವಸಾಯ ಅದು ಬರ್ತಾ ಬರ್ತಾ ಅದನ್ನೇ ಮಾಡಿದವರೆಲ್ಲ ಬೇರೆ ಗುಂಪಿ ಸೇರ್ಕೊಂಡ್ಬಿಟ್ರೆ ಆಮೇಲೆ ಆ ವೈಶ್ಯರಲ್ಲೇ ವಿಭಾಗ ಆಯಿತು. ಅವರು ವೈಶ್ಯರಾದ ದ್ವಿಜರೇ ಅಲ್ಲ ಅಂತ ಕೊನೆಗೆ. ಹಾಗೆ ಮಾಡಬಾರ್ದಾಗಿತ್ತು. ಏನು ಮಾಡಬೇಕಾಗಿತ್ತು? ಒಕ್ಕಲಿಗರು ಕೂಡ ಯಾವ ಗುಂಪಿನಲ್ಲಿ ಬರ್ತಾರೆ? ವೈಶ್ಯರ ಗುಂಪಿನಲ್ಲಿ ಬರ್ತಾರೆ. ಆಮೇಲೆ ಇವರು ಯಾವುದ್ರಲ್ಲಿ ಬರ್ತಾರೆ? ಗೋಸೇವೆ ಮಾಡೋರೆಲ್ಲ ಅದರಲ್ಲಿ ಬರ್ತಾರೆ. ವಾಣಿಜ್ಯ ಬಿಸ್ನೆಸ್ ಮಾಡೋರು ಬರ್ತಾರೆ. ಇವತ್ತು ವೈಶ್ಯರ ಕೆಲಸ ಬಿಸ್ನೆಸ್ ಅಂತ ಅಷ್ಟೇ ಆಗಿಬಿಟ್ಟಿದೆ ಹೊರತು ಉಳಿದೆರಡು ಹೋಗ್ಬಿಟ್ಟಿದೆ. ವೈಶ್ಯಕರ್ಮ ಬ್ರಾಹ್ಮಣಂದೇ ಹೋದ್ಮೇಲೆ ಅವ್ರದ್ದೇ ಲೆಕ್ಕ ಪಾಪ. ಬ್ರಾಹ್ಮಣ ಜ್ಞಾನ ಕಾರ್ಯನೇ ಬ್ರಾಹ್ಮಣ ಬಿಟ್ಟ ಮೇಲೆ ಅವ್ರಿಗೆ ಇವ್ರ ಕೆಲಸ ವಾಪಸ್ ಕೇಳ್ತಾರೆ. ಸ್ವಭಾವಜಂ ಶೂದ್ರನಿಗೆ ಏನಂದ್ರೆ ಪರಿಚರ್ಯಾತ್ಮಕಂ ಕರ್ಮ ಶೂದ್ರಶ್ಯಾಪಿ ಸ್ವಭಾವಜಂ. ಪರಿಚರ್ಯ ಮಾಡಿಕೊಂಡು ಶೂದ್ರನ ಕೆಲಸ ಸ್ವಾಭಾವಿಕವಾದ ಕರ್ಮ ಅಂತೇಳಿ. ಇಲ್ಲಿ ಪರಿಚರ್ಯ ಅಂದರೆ ಅಟೆಂಡರ್ಶಿಪ್. ಅಟೆಂಡರ್ಶಿಪ್ ಎಂಬುದು ಅದೇನ್ರಿ ತುಳಿತಾರೆ, ಮಾತಾಡಕ್ಕೆ ಬರಲ್ಲ. ಅದೊಂದು ಪೋಸ್ಟ್, ತಂದೆ ಕೆಲಸ ಇದೆ, ಆದರೂ ನಿಯಮ ಇದೆ. ಅಟೆಂಡರ್ ಕೈಲಿ ಏನು ಮಾಡಿಸ್ಕೋಬಾರ್ದು ಇವರು, ಅದೆಲ್ಲ ಮಾಡಿ ಅಪರಾಧ ಆಗ್ಬೋದು. ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಮಾಡಬಾರ್ದು. ಯಾವುದು ಕೂಡ ಏನು ಮಾಡೋಂಗಿಲ್ಲ, ಅವನ ಕೈಲಿ ಬಿರೋ ಡಿಗ್ನಿಟಿ ಕೆಲಸ ಮಾಡಿಸ್ಬಾರ್ದು. ಅಂಥ ಕೆಲಸನೇ ಮಾಡಿಸ್ತಾರೆ. ಅದಕ್ಕೊಂಥರ ಅವನು ಏಕೋ ತಂದು ಬೈಯೋದು ಹಾಗೆಲ್ಲ ಮಾಡಬಾರ್ದು. ಬಾರೋ ಹೋಗೋ ಅಂತೇಳಿ ಪ್ರೀತಿಯಿಂದ ಕರೆಯೋದು ಬೇರೆ, ಅದರಲ್ಲಿ ಇದಿಲ್ಲ, ಅವಮಾನ ಇಲ್ಲ ಅದರಲ್ಲಿ. ಬಾಯಿ ಬಂದ ಬೈಯೋದು, ಇದು ಮಾಡೋದು, ಸ್ವಲ್ಪ ಹುಚ್ಚ ಬಟ್ಟೆ ಇದು ಮಾಡೋದು, ಕೆಟ್ಟ ರೀತಿಯಲ್ಲಿ ನಡ್ಕೊಳ್ಳೋದು, ಅದೆಲ್ಲ ಮಾಡಿ ಕೆಲಸ ಮಾಡೋದು ಹೇಳಬೇಕೆ ಹೊರತು ಆರ್ಡರ್ ಮಾಡೋಕ್ಕೆ ಹಕ್ಕಿದೆ. ಆರ್ಡರ್ ಮಾಡೋಕ್ಕೆ ಏನಿರಬಾರ್ದು, ಸುಳ್ಳೆ ಜೋರು ಮಾಡೋ ಪದ್ಧತಿ ಇರಬಾರ್ದು. ಅವೆಲ್ಲ ಬಂದ ತಕ್ಷಣ ಎಲ್ಲ ವ್ಯವಸ್ಥೆ ಕೆಟ್ಟ ಹಾಳಾಗೋದು. ಪರಿಚರ್ಯಾತ್ಮಕಂ ಕರ್ಮ ಶೂದ್ರಶ್ಯಾಪಿ ಸ್ವಭಾವಜಂ. 4 ವರ್ಣದವರೆಗೂ ಬಂದಾಗಾಯ್ತು. ಇಷ್ಟು ಕಸೇರಿ ಆಚಾರ್ಯರು ತಾತ್ಪರ್ಯ ಬರೀತಾರೆ, ದೊಡ್ಡ ತಾತ್ಪರ್ಯ ಇದೆ.
ಇಲ್ಲೇ ವರ್ಣ ವ್ಯವಸ್ಥೆಯ ಬಗ್ಗೆ ಆಚಾರ್ಯ ಹೇಳಿದ ಯಾರು ಓದೋದಿಲ್ಲ, ನಮ್ಮವರೇ ಓದೋದಿಲ್ಲ. ಯಾಕೆಂದ್ರೆ ಗೀತಾಭಾಷೆ ಪಾಠ ಆಗೋದಿಲ್ಲ. ಆದ್ದರಿಂದ ಗೀತಾಭಾಷೆ ತಾತ್ಪರ್ಯ ವರ್ಣ ವ್ಯವಸ್ಥೆ ಬಗ್ಗೆ ಯಾರಿಗೂ ಕಲ್ಪನೆಯೇ ಇಲ್ಲ. ಇದನ್ನು ಓದಬೇಕು, ತಾತ್ಪರ್ಯನೇ ಓದಬೇಕು, ಭಾಗವತ ತಾತ್ಪರ್ಯ ಓದಬೇಕು, ಎಲ್ಲ ಸೇರಿಸ್ಕೊಂಡ್ಬಿಟ್ರೆ ವರ್ಣ ವ್ಯವಸ್ಥೆ ಎಷ್ಟು ಬ್ರಾಡ್ ಆಗಿದೆ, ಯಾರಿಗೂ ಅವಮಾನದ ಪ್ರಶ್ನೆ ಬರೋದೇ ಇಲ್ಲ ಅದರೊಳಗೆ. ಹಾಗಿದೆ. ಹಾಂ, ಎರಡು ಪುಟ ಇದೆ. ಶೌರ್ಯಂ ತೇಜೋ ಕ್ಷತ್ರಿಯೋನ ಬ್ರಹ್ಮಗುಣೋ ವೈಶ್ಯ ಕೃಷ್ಯಾದಿ ಜೀವನ. ಅದೇ ತಾನಾಗಬೇಕಾದ ಇನ್ನು ಹಿಂದಿದೆಯಾ? ಇನ್ನೂ ಇದು ಬಂದಿಲ್ಲ, ಇನ್ನೂ ಸ್ವಲ್ಪ ಇದೆ. ಇಲ್ಲಿದೆ. ಶಮೋದಮಃ ತಪಶೌಚಂ ಶಾಂತಿರಾಜ್ಯವಮೇವ ಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ. ಇದು ಹಿಂದಿಂದಾಗಿದೆ ಅದಲ್ಲ, ಇನ್ನೂ ಆಗಿಲ್ಲ, ಅದು ಆಗಿಲ್ಲ. ಸತ್ವಂ ಜೀವಜಾತಂ ಮುಕ್ತಾನಾಂ. ಇಲ್ಲಿ ಯಾವ ಸತ್ವನೂ ಇಲ್ಲ ಅಂದ್ರಲ್ಲ, ವಿಶೇಷವಾಗಿ ಜೀವರಲ್ಲಿ ಬಾಡಿ ಬಗ್ಗೆ ಹೇಳ್ತಾರೆ. ದೇಹಕ್ಕೆ ಸಂಬಂಧಪಟ್ಟಿದ್ದಾದ್ದರಿಂದ ಇದರಲ್ಲಿ ಏನಿದೆ, ತ್ರೈವಿಧ್ಯ ಇದೆ. ಇನ್ನೂ ಹಿಂದಿದೆಯಾ? ಅಷ್ಟೇ. ಪೃಥಿವ್ಯಾಂ ದಿವಿ ದೇವೇಶು ಇತ್ಯಾದಿ ಚ ವಿಶೇಷ. ಪೃಥಿವಿಯತ್ತೆ ಯಾತಕ್ಕೆ ಬಿಡಿಸಿ ಹೇಳಬೇದ್ರು, ಒಟ್ಟಿಗೆ ಯಾಕೆ ಹೇಳಲಿಲ್ಲ? ಪೃಥಿವಿಯಲ್ಲಿ ಭೂಲೋಕ ಪ್ರತ್ಯೇಕ ಯಾಕೆ ಹೇಳಿದ್ರು ಅಂದರೆ ವೆರೈಟಿ ಚೇಂಜ್ ಆಗುತ್ತೆ, ಆದ್ದರಿಂದ ಪ್ರತ್ಯೇಕ ಮಾಡಿ. ಇದರ ಒಂದು ಮಾತು ಹೇಳಬೇಕಾಗಿತ್ತು, ಏನಂತ ಊದಕ್ಕೆಲ್ಲ ಕಡೆ ಇದೆ ಅಂತ ಹೇಳಲಿಲ್ಲ, ವೇರಿಯೇಷನ್ ತೋರಿಸೋದಕ್ಕೋಸ್ಕರ ಬಿಡಿಸಿ ಹೇಳಿದರು ಅಂತ ಅರ್ಥ. ಇವರು ಬನ್ನಿ ಅವರು ಬನ್ನಿ ಅಂತ ಹೇಳಿ ಏನಾಯಿತು, ಎರಡು ಗುಂಪುಗಳಿದೆ ಅಂತ ಅರ್ಥ. ಎರಡು ಗುಂಪುಗಳು ಪ್ರತ್ಯೇಕ ಹೇಳ್ತಾ ಇದ್ದಾರೆ, ಒಟ್ಟಿಗೆ ಇದು ಎಲ್ಲರೂ ಬನ್ನಿ ಅಂದರೆ ಮುಗಿದೋಯ್ತು. ಸ್ವಲ್ಪ ವ್ಯತ್ಯಾಸ ಇದ್ದಾಗ ಹೇಳೋ ರೀತಿ ಬದಲಾಯಿಸ್ತಾರೆ. ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂಚ ಪರ ಸತ್ವಂ ಜೀವಜಾತಂ ಮುಕ್ತಾನಾಂ ಗುಣಾತೀತತ್ವಾತ್. ಮುಕ್ತರಿಗೆ ಹೇಳಿದರು, ಅವ್ರಿಗೆ ಗುಣಾತೀತರವರು. ಗುಣಾತೀತ ಶಬ್ದ ಎಲ್ಲಿ ಉಪಯೋಗಿಸಿದ್ದಾರೆ ಈಗಾಗಲೇ? ಎಲ್ಲಿ ಬಂದಿತ್ತು? ಅದೇ ಎಲ್ಲಿ ಬಂದಿತ್ತು ಅಂತ 14ನೇ ಕೊನೆ ಹೇಳ್ಬೇಕಾದ್ರೆ ಗುಣಾತೀತ ಸವುಚ್ಯತೆ ಅಂತ ಕರೆದಿತ್ತು. ಗುಣಾತೀತ ಎಲ್ಲ ಪ್ರಕೃತಿಯ ಗುಣಗಳ ಬಗ್ಗೆ ಹೇಳಿ ಯಾರ ಗುಣಗಳಿಂದ ಡೀಲಿಂಗ್ ಆಗ್ತಾನೆ ಅವನು ಯಾರೋ ಅವನು ಗುಣಾತೀತ ಅಂತ ಕರೆದು. ಗುಣಾತೀತ ಮುಕ್ತಾನಾಂ ಗುಣಾತೀತ ಅಂದ್ರೆ ಒಂದೇ, ಅಪರೋಕ್ಷ ಜ್ಞಾನಿ ಅಂದ್ರೆ ಒಂದೇ, ಇವೆಲ್ಲ ಒಂದೇ ಕ್ಯಾಟಗರಿ ಪದಗಳು. ಪೃಥಿವ್ಯಾಂ ದಿವಿ ದೇವೇಶು ಇತ್ಯಾದಿ ಚ ವಿಶೇಷ. ಪೃಥಿವಿಯಲ್ಲಿ ದೇವಲೋಕದಲ್ಲಿ ದೇವತೆಗಳಲ್ಲಿ ಬಿಡಿಸಿ ಹೇಳೋದಕ್ಕೆ ಕಾರಣ ವ್ಯತ್ಯಾಸ ಇರೋದರಿಂದ. ಯಥೇಷ್ಟಂ ಸಂಚರಂತೋಪಿ ಮುಕ್ತಾ ಭೂಮ್ಯಾಧಿಗಾನತು ಗ್ರಾಮಸ್ಥಾಪಿ ನ ಗ್ರಾಮ್ಯ ವೈಲಕ್ಷಣ್ಯಾಧಿ ಸಜ್ಜನಾ. ಇಲ್ಲೊಂದು ಮುಕ್ತರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತಾರೆ. ಮುಕ್ತಿಗೆ ಹೋದ ಮೇಲೆ ವಾಪಸ್ ಬರೋದಿಲ್ಲ ಅಂತ ಒಂದು ಮಾತಿದೆ. ಅಂದರೆ ಹಾಗಲ್ಲ ಅರ್ಥ. ವಾಪಸ್ ಬರೋದಿಲ್ಲ ಅಂದರೆ ಹುಟ್ಟಿ ಬರೋದಿಲ್ಲ ಅಂತ ಅರ್ಥ. ಏನು ಮಾಡಿ ಬರೋದಿಲ್ಲ? ಸುಮ್ಮನೆ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ನಾವು ಇದ್ದ ಊರಿಗೆ ಒಂದು ಸ್ವಲ್ಪ ರೌಂಡ್ ಹೋಗಿ ಅಂತ ಬರ್ಬೋದು. ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಅವರು ಅಪ್ರಾಕೃತ ಕಣ್ಣಿಗೆ ಕಾಣೋದಿಲ್ಲ, ಎಲ್ಲ ನೋಡ್ಕೊಂಡು ಹೋಗ್ತಾರೆ. ಯಾರಿಗೂ ಗೈಡು ಮಾಡೋದಿಲ್ಲ, ರೂಲ್ಡ್ ಔಟ್. ಸುಮ್ಮನೆ ನೋಡ್ಕೊಂಡು ಹೋಗ್ಬಿಡ್ತಾರೆ. ಆ ರೀತಿ ಬರ್ಬೋದು ಅಂಥೇಳಿ. ಆ ರೀತಿ ಬಂದರೆ ಏನಂತ ಕರೆಯೋದಿಲ್ಲ, ಅವ್ರನ್ನ ಸಂಸಾರಿಗಳು ಅಂತ ಕರೆಯೋದಿಲ್ಲ. ಅದೇ ರೀತಿಯಲ್ಲಿ ಇಲ್ಲಿ ಮುಕ್ತರು ಬರೋರ್ತಿರ್ತಾರೆ, ಅವ್ರು ಮತ್ತೆ ಸಂಸಾರ ತಿಳ್ಕೊಳ್ಳೋಕೆ ಹೋಗಬೇಡಿ. ಮುಕ್ತಾನ ಮುಥೇಷ್ಟಂ ಸಂಚರಂತೋಪಿ ಮುಕ್ತ ಭೂಮ್ಯಾದಿಗಾನತು. ಭೂಮ್ಯಾದಿಗಳಲ್ಲಿ ಬಂದಾಗ ಏನಂತ ಕರೆಯೋದಿಲ್ಲ, ಅವ್ರನ್ನ ಹುಟ್ಟಿ ಬಂದವರು ಅಂತ ಕರೆಯೋದಿಲ್ಲ. ಯಾತಕ್ಕೆ ಅಂದರೆ ಎಳ್ಳು ದೃಷ್ಟಾಂತ ಕೊಡ್ತಾರೆ. ಗ್ರಾಮಸ್ಥಾಪಿ ನಗ್ರಾಮ್ಯ ವೈಲಕ್ಷಣ್ಯಾತಿ ಸಜ್ಜನಾಹ. ಈ ಸಜ್ಜನರು ಯಾವುದೋ ಊರಿಗೆ ಹೋಗಿರ್ತಾರೆ, ಅಲ್ಲಿ ಹಳ್ಳಿಯಲ್ಲಿ ಇರ್ತಾನೆ. ಇಲ್ಲಿ ಬಂದಿರಿ ಅಂತ ಕೇಳಿದ್ರೆ ಈ ಊರವನ್ನಲ್ಲ ನಾನು, ಇಲ್ಲಿ ಬಂದು ಊರಲ್ಲಿ ಇದ್ದಾನೆ ಈಗ. ಏನಲ್ಲ ಎಲ್ಲೆಲ್ಲ ಓಟಿಗಿಟ್ಟು ಹಾಕಾಗಿಲ್ಲ, ಎಲ್ಲರೂ ಅಲ್ಲೇ ಹಾಕಬೇಕಲ್ಲ, ಆ ಟೈಪು. ಇದಕ್ಕೆಲ್ಲ ಸಂಬಂಧಪಟ್ಟಿಲ್ಲ. ಅವ್ರು ಬೇರೆ ಕಡೆ ಇರ್ತಾರೆ ಅಷ್ಟೇ. ಆ ಬಂದು ಹೋದ ಮಾತ್ರಕ್ಕೆ ಸಿಟಿಜನ್ ಅಲ್ಲ. ಈಗ ಅಮೆರಿಕ ವಿಸಿಟರ್ ಹೋಗಿದ್ದ ಸಿಟಿಜನ್ ಅಲ್ಲ, ಅವನು ಇಲ್ಲಿ ಬಂದಿದ್ದು ಸಿಟಿಜನ್ ಅಲ್ಲ, ಆ ಥರ. ಆದ್ದರಿಂದ ಮುಕ್ತರು ಬಂದರೂ ಕೂಡ ಏನಾಗಲ್ಲ, ನನ್ನ ಫಸ್ಟ್ ಕಾಣೋದೇ ಇಲ್ಲ ಅವರು. ಆದರೆ ಅವರಿಗೆ ಸಂಸಾರಿಗಳು ಅಂತಾಗಲಿ ಇದರು ಅಂತ ಕರಿಬಾರ್ದು. ಅದು ಹಿಂದಿನ ಕಾಲ ಓಡಾಡ್ಬಿಟ್ಟ, ನಿನಗೂ ಸೀಟ್ ಸಿಗ್ತಾ ಅಂತ ಕೇಳಲ್ಲ, ಸುಮ್ಮನೆ ನೋಡಕ್ಕೆ ಬಂದಿದ್ದ ಅಷ್ಟೇನು. ಮಕ್ಕಳು ಮಾತಾಡಕ್ಕೆ ಬರ್ಬೋದು, ಫ್ರೆಂಡ್ಸನ್ನು ಮಾತಾಡೋಕ್ಕೆ ಬರ್ಬೋದು, ಏನಲ್ಲ ಅವರೆಲ್ಲ ಸ್ಟೂಡೆಂಟ್ಸ್ ಗುಂಪಿ ಸೇರೋದಿಲ್ಲ. ಆಮೇಲೆ ಪಾಸಾಗಿ ಹೋದ, ರ್ಯಾಂಕ್ ಬಂದವನೇ ಹೋದ, ಮತ್ತೆ ಮತ್ತೆ ವಾಪಸ್ ಹೋಗ್ಬಿಟ್ಟು ಅಂತ ಕೇಳೋದಿಲ್ಲ. ಏನು ಕೆಲಸ ಇತ್ತು ಅಷ್ಟೇ ಕೇಳ್ತಾರೆ ಹೊರತು ಸ್ಟೂಡೆಂಟಾಗಿ ಇದು ಯಾವ ಸಂಬಂಧನೂ ಪಟ್ಟಿಲ್ಲ. ಇದು ಯಾವ್ದು ಕ್ಲಾರಿಫಿಕೇಶನ್ ಕೊಟ್ಟರು ಅಂದರೆ ಎಲ್ಲ ಪ್ರಶ್ನೆ ಬರುತ್ತೆ. ಮುಕ್ತರು ಎಲ್ಲ ಕಡೆ ಓಡಾಡ್ತಾರೋ ಇಲ್ವೋ ಅಂತ ಪ್ರಶ್ನೆ. ಈಗ ಓಡಾಡೋ ಇಚ್ಛೆ ಬಂದರೆ ಓಡಾಡೋದಿಲ್ಲ ಅಂದರೆ ನಾವು ಯಥಾಕಾಮಚಾರಿಗಳಲ್ಲ. ಅವರು ತಪ್ಪು ಅದು ಬಂಧನ ಆದಾಗ ಮತ್ತೆ ಅವರಿಗೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಅಂದಮೇಲೆ ಅವರಿಗೆ ಲೇಪ ಬರುತ್ತೆ, ಲೇಪ ಬರೋದಿಲ್ಲ ಅಂತ ಹೇಳಬೇಕು. ಓಡಾಡೋದಿಲ್ಲ ಅಂದರೆ ಮುಕ್ತತ್ವ ಹೋಯಿತು, ಲೇಪ ಬರುತ್ತೆ ಅಂದರೆ ಸಂಸಾರಿಗಳಾಗ್ತಾರೆ. ಎರಡು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಆಚಾರ ಹೇಳ್ತಾರೆ, ಎಲ್ಲ ಕಡೆ ಮುಕ್ತರು ಓಡಾಡಬಹುದು, ಆದರೆ ಅವರಿಗೆ ಯಾವ ಬಂಧನವೂ ಇಲ್ಲ. ನರಾಧವಾಸ್ತಾಮಸೇಷು ಸಾತ್ವಿಕಾಸ್ತತ್ರ ರಾಜಸಾಹ. ನರಾಧವರು ಅಂತ ಹೇಳಿದರೆ ತಾಮಸರು,
ಅವರೆಲ್ಲ ಸಾತ್ವಿಕಾಸ್ತತ್ರ ರಾಜಸ, ಅಲ್ಲೂ ಕೂಡ ಇದ್ದಿದ್ರಲ್ಲೇ ಸಾತ್ವಿಕರು. ರಾಜಸಾಹ ದೈತ್ಯವೃತ್ಯ ಮಹಾದೈತ್ಯ ಮುಖ್ಯತಾಮಸ ತಾಮಸ, ನರಾಧಮರು ಮರ್ತ್ಯಾಧಮರು ಅಲ್ಲಿದೆಯಲ್ಲ, ಮರ್ತ್ಯಾಧಮ ಚತುರ್ಧೈವ ಆದ್ದರಿಂದ ತಾಮಸರು ಮಹಾತಾಮಸರು ಪರಮ ಮಹಾತಾಮಸರು ತಾಮಸ ತಾಮಸ ತಾಮಸರು ಅಂತೇಳಿ ಅದರಲ್ಲೂ ಕೂಡ ವ್ಯತ್ಯಾಸಗಳಿದೆ. ರಾಜಸಾಸ್ತು ನರಾಸ್ತತ್ರ ವಿಪ್ರ ರಾಜಸ ಸಾತ್ವಿಕಾ, ಮನುಷ್ಯರೆಲ್ಲ ದೈತ್ಯರು ಬಿಟ್ಟುಬಿಟ್ರೆ ರಾಜಸ ಮಧ್ಯಮ ಮನುಷ್ಯರು ಬರೀ ಮನುಷ್ಯ ಗುಂಪಿ ಬಂದರೆ ಬ್ರಾಹ್ಮಣರಿದ್ದಾರೆ, ಅವರೆಲ್ಲ ಯಾರವರು ರಾಜಸ ಸಾತ್ವಿಕಾ. ರಜೋಗುಣ ಸಾತ್ವಿಕ ಜಾಸ್ತಿ ಇದೆ ಅಂತ ಕೇಳಿದರೆ ದೇವತೆಗಳಿಗೆ ಹೋಲಿಸಿದಾಗ ಇಲ್ಲಿ ಹೈ ಕ್ಲಾಸ್ ಬ್ರಾಹ್ಮಣ ಕೂಡ ಏನು ರಾಜಸನೇ ಹೊರತು ಸಾತ್ವಿಕ ಆಗೋದಿಲ್ಲ. ಅವ್ರಲ್ಲಿ ಅಲ್ಲಿ ಮೇಲೆ ಹೋಗ್ತಾ ಹೋಗ್ತಾ ಏನಾಗ್ತಾ ಬರ್ತಾರೆ, ಕೆಳವರು ರಾಜಸರಾಗ್ತಾರೆ, ಮೇಲಿನವರು ಸಾತ್ವಿಕರಾಗ್ತಾರೆ. ಬ್ರಹ್ಮದೇವರು ಹೈಯೆಸ್ಟ್ ಜೀವಕೋಟಿಯಲ್ಲಿ, ವಾಯುದೇವರು ಇಬ್ಬರು ಕೂಡ. ಉಳಿದವರು ಯಾರಿಗೂ ಆ ಕ್ವಾಲಿಟಿ ಬಾಡಿ ಇಲ್ಲ, ಆದ್ದರಿಂದಲೇ ಅವ್ರ ಶಕ್ತಿನೇ ಬೇರೆ. ತೇಜೋಮಯ ಶರೀರ, ಸತ್ವಗುಣ ಇದ್ದಲ್ಲಿ ಏನಿರುತ್ತೆ ಪ್ರಕಾಶ ಇರುತ್ತೆ, ಅದಕ್ಕೆ ಆಚಾರ ಕಾಲ್ಚಾರ ಬೆಳಕು ಬರ್ತಿತ್ತು. ಓಡಾಡ್ತಾರೆ ಬೆಳಕು ಬರುತ್ತಲ್ಲ, ಹಾಗೆ ಇದು ವಿಶೇಷವಾದ ಅಂಶ. ಇವತ್ತು ದೀಪಕ್ಕೆ ಬೆಳಕು ಬರೋ ಹಾಗೆ ಬೇರೆಯವ್ರಿಗೆ ಬೆಳಕು ಬರುತ್ತಾ, ರತ್ನಗಳು ರಿಫ್ಲೆಕ್ಟ್ ಮಾಡೋ ಹಾಗೆ ಉಳಿದು ಮಾಡುತ್ತಾ, ಮಾಡೋದಿಲ್ಲ. ಆ ರೀತಿಯ ದೇವತೆಗಳು ಆ ರೀತಿ ಇರ್ತಾರೆ, ತೇಜೋಮಯ ಶರೀರ. ತತ್ರಸ್ಥ ಶುದ್ಧ ಸತ್ವಾಸ್ತು ಪರಹಂಸ ಪ್ರಕೀರ್ತಿತಃ, ಮನುಷ್ಯರಲ್ಲೇನೆ ಪರಮಹಂಸರು ಯತಿಗಳಾಗ್ತಾರಲ್ಲ ಸತ್ವಗುಣ ಜಾಸ್ತಿ ಇದೆ ಅಂತ ಅರ್ಥ. ಸತ್ವಗುಣ ಜಾಸ್ತಿ ಇದ್ದಾಗ ಆ ಕಡೆಗೆ ಮನಸ್ಸು ಹೋಗುತ್ತೆ ಅವರಿಗೆ, ಬೇರೆಯವನಿಗೆ ಕೊಟ್ಬಿಟ್ರೆ ಆ ಕಡೆ ಮನಸ್ಸು ಹೋಗೋದಿಲ್ಲ. ಯಾಕಾರೋ ಬಂದು ಅಂತ ಬೈಕೋತ ಕೂತಿರ್ತಾರೆ. ಅದು ಮ್ಯಾಚ್ ಆಗೋದಾಗ್ಬಿಟ್ರೆ ಆಮೇಲೆ ಖುಷಿ ಪಡ್ತಾರೋ. ಆ ತಮ್ಮ ಇದಕ್ಕೆ ತಕ್ಕಂತೆ ಅವರು ಇದ್ದು ಬಿಟ್ರೆ ಅವರಿಗೆ ಖುಷಿ ಆಗುತ್ತೆ. ಬೇರೆ ಕಡೆ ಇದ್ದಾಗ ಥರ ಅವ್ರು ಹ್ಯಾಪಿಯಾಗಿರೋದಿಲ್ಲ. ಕೆಡಿದವ್ರು ಮೇಲಿದ್ದರೂ ಇರೋದ ಮೇಲೆ ಕೆಳಗಿದ್ದರೂ ಇರೋದಿಲ್ಲ. ಹಂಸರು ಪರಹಂಸರು, ಹಂಸಕ್ಕೆ 4 ವೆರೈಟಿ ಇದ್ದಾರೆ ಹಂಸರಲ್ಲಿ. ಹಂಸ ಪರಹಂಸರು, ಹಂಸರು, ಬಹುದಕರು, ಕುಟಿಜರು ಅಂಥೇಳಿ 4 ವಿಧ ಸನ್ಯಾಸಿಗಳಲ್ಲಿ. ಪರಮಹಂಸ ಇವತ್ತೆಲ್ಲ ಸನ್ಯಾಸಿ ಯಾವುದು ಉಳ್ಕೊಂಡಿರೋದು, ಕಲಿಯುಗದಲ್ಲಿ ಉಳಿದಿಲ್ಲ, ಒಂದೇ ಉಳ್ಕೊಂಡಿರೋದು. ഇപ്പോൾ ಪರಮಹಂಸ ಸನ್ಯಾಸ ಒಂದೇ ಇರೋದು ಅಷ್ಟೇ ಹೊರತು ಉಳಿದಿಲ್ಲ 3. ಬೇರೆ ಯುಗದಲ್ಲಿ ಮಾಡ್ಬೋದಾಗಿತ್ತು. ತ್ರಿದಂಡಿ ಸನ್ಯಾಸಿ ಆಗಿರ್ತಾರೆ, ಇವರು ಬೇರೆ ಪಂಥದಲ್ಲಿದ್ದಾರೆ, ನಮ್ಮಲ್ಲಿಲ್ಲ. ಕಲಿಯುಗದಲ್ಲಿ ನಾಟ್ ಅಲೋಡ್ ತ್ರಿದಂಡಿ ಸನ್ಯಾಸಿಗಳು ಅಂತ ಅರ್ಜುನ ಹಾಕಿದ ಸನ್ಯಾಸ ಈ ಪರಮಹಂಸ ಸನ್ಯಾಸ ಅಲ್ಲ. ಪರಮಹಂಸ ಸನ್ಯಾಸ ಆಗಿರೋ ವಾಪಸ್ ಬರಾಗಿರೋದಿಲ್ಲ. ಇದು ಹಾಗಲ್ಲ, ಇದು ಕೆಲವು ದಿವಸ ಮಾಡಿಬಿಟ್ಟು ವ್ರತ ಹೇಳಿದ್ರೆ ಹಾಗೋ ಆ ರೀತಿ ಬಿಟ್ಬಿಡ್ಬೋದು. ಮತ್ತು ಮನೆಯಲ್ಲೇ ಇರ್ಬೋದು ಅವರು, ಮಠ ಗಿಟ ಮಾಡಬೇಕಾಗಿಲ್ಲ. ಮನೆಯಲ್ಲೇ ಪ್ರತ್ಯೇಕ ಇದ್ರೆ ಆಗೋಯ್ತು, ಮನೆಯಲ್ಲಿ ಅಡಿಗೆನೇ ಆಗಬಹುದು. ಸಂಪರ್ಕಗಳು ಬೇರೆ ಮಾಡಿದ್ದು ಬಿಟ್ಟರೆ ಬಹುದು. ಅಂಥ ಸನ್ಯಾಸಿಗಳು ಬೇರೆ ಇದೆ. ಹಂಸೋ ಬಹುದಕಃ ಕುಟಿಜಃ ವನಸ್ಥ, ಕುಟೀರದಲ್ಲಿರೋನು ಒಬ್ಬ. ವನಸ್ಥ ಇದು ಒಂದು ಗುಂಪಾಯಿತು. ಬಹುದಕರು ಅಂತ ಒಂದು ಗುಂಪು, ಹಂಸರು ಪರಮಹಂಸರು, ಹಂಸರು, ಬಹುದಕರು, ಕುಟಿಜರು. ವನಸ್ಥರು ವಾನಪ್ರಸ್ಥರು ಅಂತಿದ್ದಾರೆ. ಗೃಹಸ್ಥಾಶ್ರಮಿಗಳು ಇದ್ದಾರೆ, ವಾನಪ್ರಸ್ಥರು ಇದ್ದಾರೆ ಮನುಷ್ಯೋತ್ತಮರಲ್ಲಿ. ನೈಷ್ಠಿಕ ಗೃಹಿ, ನೈಷ್ಠಿಕ ಅಂತ ಪದ ಉಪಯೋಗಿಸರು. ನೈಷ್ಠಿಕ ಬ್ರಹ್ಮಚಾರಿಯೂ ಆಗಿರ್ಬೋದು. ಕಲಿಯುಗದಲ್ಲಿ ನಾಟ್ ಅಲೋಡ್. ನೈಷ್ಠಿಕ ಬ್ರಹ್ಮಚಾರಿ ಅಂದ್ರೇನು, ಜೀವನ ಪೂರ್ತಿಯಾಗಿ ಮದುವೆ ಆಗದೆ ಇರೋದು, ಹಾಗಿರಬಾರ್ದು ಕಲಿಯುಗದಲ್ಲಿ ಅಂತ ಹೇಳ್ತಾರೆ. ನೈಷ್ಠಿಕ ಬ್ರಹ್ಮಚಾರ್ಯ ನಾಟ್ ಅಲೋಡ್. ಎಲ್ಲ ಎಕ್ಸೆಪ್ಷನ್ಸ್ ಇದ್ದರೆ ಎಕ್ಸೆಪ್ಷನ್ನೇ ಹೊರತು ಜನರಲ್ಲಿ ಇರ್ಕೂಡ್ದು ಅಂತ ಹೇಳ್ತಾರೆ. ನೈಷ್ಠಿಕೋ ಗೃಹಿ, ಆಮೇಲೆ ಗೃಹಿ ಅಂದರೆ ಗೃಹಸ್ಥಾಶ್ರಮಿ. ನೈಷ್ಠಿಕ ಬ್ರಹ್ಮಚಾರಿ ಬರೀ ಬ್ರಹ್ಮಚಾರಿ ಆಗ್ಬೋದು. ವನಸ್ಥ, ಹೊರಕ್ಕೆ ಹೋದ್ರೆ ವಾಪಸ್ ಬರೋಂಗಿಲ್ಲ. ಕಲಿಯುಗದಲ್ಲಿ ಅವೆಲ್ಲ ಇಲ್ಲ, ಒಣಗಡೆ ಇಲ್ಲ, ಹೋಗ್ಲಿಕ್ಕೆ ಅಷ್ಟೇ. ಅದು ಊಡೆ ಹೊರಗಿದ್ದಾಗಿರೋದು. ಕ್ರಮಾತ್ ರಜೋಧಿಕಾ ಬಾಹ್ಯಂ ಕರ್ಮೈಷಾವಧಿಗಮ್ಯತಃ. ಕ್ರಮಾತ್ ರಜೋಧಿಕ, ಇವೆಲ್ಲ ಕ್ರಮವಾಗಿ ರಜೋಗುಣ ಜಾಸ್ತಿ ಆಗ್ತಾ ಬರುತ್ತೆ, ತಮೋಗುಣ ಕಡಿಮೆ ಆಗ್ತಾ ಬರುತ್ತೆ. ಬಾಹ್ಯಂ ಕರ್ಮ ಯೇಷಾಮಧಿಗಮ್ಯತಃ. ಅವ್ರು ಯಾರಿಗೆ ಬಾಹ್ಯ ಕರ್ಮ ಜಾಸ್ತಿ ಇರುತ್ತೋ ರಜೋಗುಣ ಜಾಸ್ತಿ ಇದೆ ಅಂತ ಅರ್ಥ. ಯಾರಿಗೆ ಜ್ಞಾನ ಕಾರ್ಯ ಜಾಸ್ತಿ ಇರುತ್ತೋ ಸತ್ವಗುಣ ಜಾಸ್ತಿ ಇದೆ ಅಂತ ಅರ್ಥ. ಉಳಿದವ್ರಿಗೆ ಅರ್ಥವೂ ಆಗಲ್ಲ. ಶುದ್ಧ ಜ್ಞಾನ ಕಾರ್ಯಕ್ಕೆ ಬೇರೆಯವ್ರ ಬ್ರೈನ್ ಓಡೋದಿಲ್ಲ ಆ ಕಡೆಗೆ. ನಮಗೆ ರಿಸಲ್ಟ್ ಹೇಳಿಬಿಡಿ ಸಾಕು ಅಂತಾರೆ ಹೊರತು ಎಕ್ಸ್ಪ್ಲೇಷನ್ ಬೇಕಾಗಲ್ಲ. ಇವ್ರು ಹಾಗಲ್ಲ, ಪ್ರತಿಯೊಂದನ್ನು ಆಳವಾಗಿ ಕೇಳೋಕ್ಕೆ ಇಷ್ಟಪಡ್ತಾರೆ. ಜ್ಞಾನದ ಬಗ್ಗೆ ಆಸಕ್ತಿ ಇರೋದ್ರಿಂದ ಅದು ಸಾಕವು. ಎಷ್ಟೋ ಜನ ಪಂಕ್ಚರ್ ಆಗಿರುತ್ತೆ ಕಾರಿಗರು, ಉಳಿದವರೆಲ್ಲ ಹೊರಗೆ ಓಡಾಡ್ತಿರ್ತಾರೆ, ಇವನು ಮಾತ್ರ ಹಾಕ್ತಿರ್ತಾರೆ. ಅವ್ರು ಬಂದು ನೋಡೋಕ್ಕೂ ಬರೋದಿಲ್ಲ, ಯಾಕಂದ್ರೆ ನಾಟ್ ಇಂಟ್ರೆಸ್ಟೆಡ್. ಆದ ತಕ್ಷಣ ಒಂದು ಕೂತ್ಬಿಡ್ತಾರೆ ಅಷ್ಟೇ ಹೊರತು ಏನು ಬೇಡ ಅವರಿಗೆ. ಕೆಲವರು ಅದೇ ಫೀಲ್ಡಲ್ಲಿ ಇದ್ದು ನೋಡ್ತಾ ಕೊಡ್ತಾರೆ ಹೇಗೆ ಮಾಡ್ತಾರೆ ಅಂತೇಳಿ. ಇವ್ರಿಗೆ ಆದರೆ ಆಸಕ್ತಿನೇ ಇಲ್ಲ ಅವರಿಗೆ, ಅದ್ರ ಬಗ್ಗೆ ತಿಳ್ಕೊಳಕ್ಕೂ ಹೋಗೋದಿಲ್ಲ. ಕೆಲವ್ರಿಗೆ ಆಸಕ್ತಿ ಇದೆ ಅಂದರೆ ಸ್ವಲ್ಪ ಈ ಟ್ರೆಂಡ್ ಇದೆ ಅವನಿಗೆ ಅಂತ ಅರ್ಥ. ದೇಹದೊಳಗೆ ಏನಿದೆ ಅವನಿಗೀಗ ಅದಕ್ಕೆ ಸಂಬಂಧಪಟ್ಟ ಗುಣ ಇದೆ ಅಂತ ಅರ್ಥ. ಕ್ರಮಾತ್ ಧರ್ಮ ಪರಮಹಂಸಾನಾಂ ಬಾಹ್ಯ ಬ್ರಾಹ್ಮ ಏವ ಕ್ರಮ ಶಮಾಧಿಕಾ. ಪ್ರಾರಂಭ ಬ್ರಾಹ್ಮಗುಣ ಇದೆಯಲ್ಲ, ಬ್ರಾಹ್ಮಣರ ಗುಣನೇ ಕಂಟಿನ್ಯೂ ಆಗುತ್ತೆ, ತುಂಬ ಹೈ ಕ್ವಾಲಿಟಿದಿರುತ್ತೆ. ಸನ್ಯಾಸಿ ಬ್ರಾಹ್ಮಣ ಬೇರೆ, ಗೃಹಸ್ಥ ಬ್ರಾಹ್ಮಣ ಬೇರೆ, ಬ್ರಹ್ಮಚಾರಿ ಬ್ರಾಹ್ಮಣ ಬೇರೆ. ಸನ್ಯಾಸಿ ಬ್ರಾಹ್ಮಣನಲ್ಲಿ ಈ ಶಮೋದಮ ಅಂತ ಹೇಳಿದ್ರಲ್ಲ ಭಾಳ ಜಾಸ್ತಿ ಇರಬೇಕು, ಉಳಿದ್ರೆ ಸ್ವಲ್ಪ ಇರುತ್ತೆ.
ಇಂಜಿನಿಯರ್ ಅಂದರೆ ಥರ್ಡ್ ಕ್ಲಾಸು ಇಂಜಿನಿಯರೇ, ಫಸ್ಟ್ ಕ್ಲಾಸು ಇಂಜಿನಿಯರೇ. ಡಾಕ್ಟ್ರು ಥರ್ಡ್ ಕ್ಲಾಸು, ಫಸ್ಟ್ ಕ್ಲಾಸು. ಅದರಲ್ಲಿ ಕ್ವಾಲಿಟಿ ಜಾಸ್ತಿ ವೇರಿ ಆಗುತ್ತಲ್ಲ. ಆ ರೀತಿಯಲ್ಲಿ ಇವರು ಬ್ರಾಹ್ಮಣರ ಕರ್ಮಗಳೇನೆ ವಿಶೇಷವಾಗಿದ್ದರೆ ಅವನು ಸನ್ಯಾಸಿ ಆಗಬಹುದು, ಸನ್ಯಾಸಿ ಆಗಿರ್ತಾನೆ. ಧರ್ಮ ಪರಮಹಂಸಾನಾಂ ಬ್ರಾಹ್ಮ ಏವ ಬ್ರಹ್ಮ ಸಮಾಧಿಕ. ಅಂದರೆ ಯಾವ ಸನ್ಯಾಸಿಗಳಾದರೂ ಕೂಡ ಅವರು ಸಮಾಧಿಗಳಲ್ಲಿ ಟಾಪ್ ಪ್ರಯಾರಿಟಿ ಕೊಡಬೇಕು. ದೇವಾದೇಹೇ ಕರ್ಮ ಬಾಹುಲ್ಯಂ ನ ಲಿಂಗಂ ರಜಸ ಕ್ವಚಿತ್. ಹಾಗಿದ್ದರೆ ದೇವತೆಗಳು ಹೆಚ್ಚೆಚ್ಚು ಕೆಲಸ ಮಾಡ್ತಾರಲ್ಲ, ತತ್ವಾಭಿಮಾನ ದೇವತೆಗಳು, ಅವರು ಬ್ರಾಹ್ಮಣರಲ್ವ ಅಂತ ಕೇಳಬಾರ್ದು. ಯಾಕೆ? ಅಲ್ಲಿ ಹೋದ ತಕ್ಷಣ ಬ್ರಾಹ್ಮಣರಿಗಿಂತ ಮೇಲಿರೋದ್ರಿಂದ ಪ್ರಶ್ನೆ ಅಪ್ಲೈಯೇ ಆಗೋದಿಲ್ಲ. ಅದಕ್ಕೆ ನಮ್ಮಲ್ಲಿ ಏನೇನು ಪದ್ಧತಿ ಗೊತ್ತಾ? ದೇವತೆಗಳು ಗೃಹಸ್ಥರು, ಇವರು ಯತಿಗಳು, ಅವ್ರು ಪೂಜೆ ಮಾಡಬೇಕು. ಗೊತ್ತಾಯ್ತಾ? ಯತಿಗಳು ಗೃಹಸ್ಥರು ಪೂಜೆ ಮಾಡಬಾರ್ದು. ಆ ದೇವತೆಗಳು ಎಂಥವ್ರು ಅಂದರೆ ಈ ಸನ್ಯಾಸಕ್ಕಿಂತ ಮೇಲಿರ್ತಾರೆ. ಬ್ರಾಹ್ಮಣರ ಸನ್ಯಾಸಿಗಿಂತ ಹೆಚ್ಚು ಕ್ವಾಲಿಟಿ ಅವರಲ್ಲಿರೋದ್ರಿಂದ ದೇವತೆಗಳಿಗೆ ಗುಂಪಿ ಸೇರಿಸಲೇಬಾರ್ದು. ಇದೆ ಅಂತ ಹೇಳಿದ್ರಲ್ಲ, ಎಲ್ಲ ವರ್ಣನೂ ಇದೆ. ಬಟ್ ಅವ್ರು ಇವರಿಗಿಂತ ಮಿನಿಮಮ್ ಮೇಲಿರ್ತಾರೆ. ಮನುಷ್ಯರಿಗಿಂತ ಮನುಷ್ಯ ಯತಿಗಳಿಗಿಂತ ಅವ್ರ ಮೇಲಿರ್ತಾರೆ. ಆದ್ದರಿಂದ ಈ ಗುಂಪಿ ಸೇರಿಸಬಾರ್ದು. ಅಕಸ್ಮಾತ್ ಅವ್ರು ಬಂದ್ಬಿಟ್ಟು ಯತಿಗಳು ನಮಸ್ಕಾರ ಮಾಡಬೇಕೆ ಹೊರತು ಅವ್ರಿಗೆ ಏನು ಮಾಡಾಗಿಲ್ಲ. ದೇವಾದೇಹೇ ಕರ್ಮ ಬಾಹುಲ್ಯಂ ನಲಿಂಗಂ ರಜಸ. ಅದರಿಂದ ರಜೋಗುಣ ಜಾಸ್ತಿ ಇದೆ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ. ನಹಿ ವಿಷ್ಣೋಶ್ಚಲೇತ್ತೇಷಾಂ ಮನಃ ಕರ್ಮಕೃತಾವಪಿ. ಯಾತಕ್ಕೆ ವಿಶೇಷ ಅಂದರೆ, ನಾವು ಕರ್ಮ ಮಾಡಕ್ಕೆ ಹೋದರೆ ಜ್ಞಾನ ಅಫೆಕ್ಟ್ ಆಗುತ್ತೆ, ಜ್ಞಾನಕಾರ್ಯ ಕರ್ಮ ಅಫೆಕ್ಟ್ ಆಗುತ್ತೆ. ತತ್ವಾಭಿಮಾನಿ ದೇವತೆಗಳು ದೊಡ್ಡ ದೇವತೆಗಳೆಲ್ಲ ಕರ್ಮ ಮಾಡ್ತಿದ್ದಾಗಲೂ ಕೂಡ ದೇವ್ರ ಸ್ಮರಣೆ ಬಿಡೋದಿಲ್ಲ. ಆದ್ದರಿಂದ ಅವ್ರ ಜ್ಞಾನ ಕಾರ್ಯನೇ ಡಾಮಿನೇಟ್ ಬರ್ತೇವೆ. ಅರ್ಥ ಆಯ್ತಾ? ಡಾಮಿನೇಟ್ ಮಾಡ್ಕೊಂಡಿರ್ತಾರೆ, ಸಮಸ್ಯೆ ಬರೋದಿಲ್ಲ. ಮನಃ ಕರ್ಮಕೃತವೂ ಅಪಿ. ಕರ್ಮಾಚರಣೆ ಮಾಡ್ತಾರೆ, ಮನಸ್ಸು ದೇವ್ರ ಕಡೆ ಇರೋದರಿಂದ ಅವರನ್ನು ಸತ್ವಗುಣ ಜಾಸ್ತಿ ಆಯ್ತೆ ಹೊರತು ಕಡಿಮೆ ಆಗಲಿಲ್ಲ. ಅನ್ಯೇಷಾಂ ಚಲಚಿತ್ತತ್ವಾತ್ ಪ್ರಾಯ ಸ್ಯಾತ್ ಕರ್ಮ ರಾಜಸಂ. ಭೂಲೋಕದಲ್ಲಿರೋರಿಗಾದರೆ ಯಾವಾಗ ಅವನು ಕರ್ಮಕ್ಕೆ ಹೋಗ್ತಾನೆ ಮನಸ್ಸು ಡಿಸ್ಟರ್ಬ್ ಆಗುತ್ತೆ ಅವನಿಗೆ. ಯದಿ ತತ್ ಸ್ಮಾರಕಂ. ಅದಕ್ಕೆ ನಾಳೆ ಪರೀಕ್ಷೆ ಇದ್ದವ್ರಿಗೆ ಕೆಲಸ ಇಡೋದಿಲ್ಲ ಜಾಸ್ತಿ. ಹೇಳಿಬಿಟ್ರೆ ಏನಾಗುತ್ತೆ? ಓದ್ ನಿಂತು ಹೋಗ್ಬಿಡುತ್ತೆ ಅಂತೇಳಿ. ಅವ್ರು ಹಾಗಲ್ಲ, ಹೆಚ್ಚು ಕೆಲಸ ಮಾಡ್ತಾನೆ ಓದ್ತಿರ್ತಾರೆ. ಅನ್ಯೇಷಾಂ ಚಲವಿತ್ತತ್ವಾತ್ ಪ್ರಾಯ ಸ್ಯಾತ್ ಕರ್ಮ ರಾಜಸಂ. ಯದಿ ತತ್ ಸ್ಮಾರಕಂ ವಿಷ್ಣೋ ವಿದ್ಯಾತ್ ಸಾತ್ವಿಕಮೇವ ತತ್. ಮನುಷ್ಯರಲ್ಲೂ ಕೂಡ ಅವ್ನು ಕೆಲಸ ಮಾಡ್ತಿದ್ರು ಕೂಡ ಅವ್ನ ಮನಸ್ಸು ದೇವ್ರ ಕಡೆ ಇರೋದಾದರೆ ಅವ್ನ ಸಾತ್ವಿಕ ಅಂಶ ಜಾಸ್ತಿ ಇದೆ ಅಂತ ಅರ್ಥ. ಆ್ಯಕ್ಚುಲಿ ಅವನು ಸನ್ಯಾಸಿ ಅಲ್ಲ. ಪುರಂದರದಾಸರು ಅಂತ ಇದ್ದಾರೆ, ತಿರುಕೋಪಂಡಿತಾಚಾರ್ಯ ಅಂತ ಇದ್ದಾರೆ. ಇವತ್ತು ತಿರುಕೋಪಂಡಿತಾಚಾರ್ಯ ಸನ್ಯಾಸಿಗಳು ನಮಸ್ಕಾರ ಮಾಡಬೇಕು. ಇಲ್ಲದಿದ್ರೆ ಅವ್ರು ಆಯುಷ್ಯ ತಿಳಿ ಫಲನೇ ಬರೋದಿಲ್ಲ. ಯಾಕೆಂದರೆ ಆ ಕ್ವಾಲಿಟಿ ಇದ್ದಾರೆ. ಇಲ್ಲಿ ಲೋಕದಲ್ಲೇ ಕಾಣ್ತಾರೆ. ಗೃಹಸ್ಥರಾದರೂ ಕೂಡ ಸನ್ಯಾಸಿಗಳಿಂದ ಪೂಜ್ಯರು. ನಿಮಗೆ ವಿಜಯಧ್ವಜ ದೊಡ್ಡ ಸನ್ಯಾಸಿ ಯತಿಗಳು ತಮ್ಮ ಕೆಲವು ಗ್ರಂಥಗಳಲ್ಲಿ ನಮಸ್ಕಾರ ಮಾಡ್ತಾರೆ, ಪುಸ್ತಕದಲ್ಲಿ ನಮಸ್ಕಾರ ಮಾಡ್ತಾರೆ ಗೃಹಸ್ಥರನ್ನು ಕೂಡ. ಯಾಕೆಂದರೆ ಸತ್ವಗುಣ ಸಹಜವಾಗಿ ಜಾಸ್ತಿ ಇರೋದ್ರಿಂದ ಅವರು ಈ ಗುಂಪಿ ಸೇರೋದಿಲ್ಲ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಗೃಹಸ್ಥರಾಗಿದ್ದರೂ ಕೂಡ ದೇವತೆಗಳನ್ನ ಬಿಟ್ಟುಬಿಡಿ, ಭೂಲೋಕದಲ್ಲೇ ಯಾವ ಗುಂಪಿ ಬರ್ತಾರೋ ಅವರು. ಇವತ್ತು ಅಷ್ಟೇ ಯತಿಗಳು ಕೂಡ ಪುನರಾಹಾರ ವಿದ್ಯಾಹಾರ ಹೋದ ಕಾಲಕ್ಕೆ ಅವರೆಲ್ಲ ಬಂದವರು ಆಮೇಲೆ ಬಿಟ್ಟು ಮೊದಲು ಕೊಡಲ್ಲ. ಗೊತ್ತಾಯ್ತು? ಆಮೇಲೆ ಮಾಡ್ತಾರೆ ಹೊರತು ತೊಗೊಳಕ್ಕೆ ನಮಸ್ಕಾರಗಳನ್ನು ಮಾಡಿಬಿಡ್ತಾರೆ. ಅವರು ಭಾರಿ ದೊಡ್ಡವರು ಆದ್ದರಿಂದ ಅವ್ರ ಬಗ್ಗೆ ಯಾವ ರೀತಿಯೂ ತೋರಿಸೋದಕ್ಕೆ ಹೋಗೋದಿಲ್ಲ. ಹೌದು. ಅನ್ಯೇಷಾಂ ಚಲಚಿತ್ತತ್ವಾತ್ ಪ್ರಾಯ ಸ್ಯಾತ್ಕರ್ಮ ರಾಜಸಂ. ಯದಿ ತತ್ ಸ್ಮಾರಕಂ ವಿಷ್ಣೋ ವಿದ್ಯಾತ್ ಸಾತ್ವಿಕಮೇವ ತತ್. ಧರ್ಮಾರ್ಥ ಹಿಂಸನಾಗ್ನಿಶ್ಚ ವಿಶೇಷೋ ಬ್ರಹ್ಮಚಾರಿಣಃ ಪೈತೃಕಂಚಾಪಿ ಪೈತಿತೋ ದಾರಾಸ್ತು ಗೃಹಣಸ್ತತಃ. ಧರ್ಮಾರ್ಥ ಹಿಂಸನ ಅಗ್ನಿಶ್ಚ ವಿಶೇಷೋ ಬ್ರಹ್ಮಚಾರಿಣ. ಬ್ರಹ್ಮಚಾರಿ ಅಗ್ನಿ ಕಾರ್ಯ ಮಾಡಬೇಕು ಮತ್ತು ಹಿಂಸೆ ಮಾಡಬಾರ್ದು. ಅದು ಧರ್ಮ ಕಾರ್ಯಕ್ಕೋಸ್ಕರ ಹಿಂಸೆ ಮಾಡಬಹುದು. ಏನು ಹಿಂಸೆ ಮಾಡ್ತಾನೆ? ತುಳಸಿ ಬಿಡಿಸೋದು, ಹೂ ಬಿಡಿಸೋದು ಇವೆಲ್ಲ ಮಾಡ್ತಾನೆ. ಯಾವುದೋ ಪ್ರಸಂಗ ಬಂದರೆ ಬೋಡಿಸ್ಬೇಕಾಗುತ್ತೆ ಪ್ರಾಣಿಗಳನ್ನು, ಕೆಟ್ಟ ಪ್ರಾಣಿಗಳು ಬಂದರೆ. ಇದನ್ನು ಯಾವ್ದು ಬ್ರಹ್ಮಚಾರಿ ಏನು ಬ್ರಹ್ಮಚಾರಿ ಮಾಡಾಗಿಲ್ಲ. ಯತಿಗಳಿಗೂ ದೋಷ ಅಲ್ಲ. ಹಾಗೂ ಬಂದ ಕಾಲಕ್ಕೆ ಅವರು ಎದ್ದು ಹೋಗಿಬಿಟ್ಟು ಓಡಿಸೋದು ಪ್ರಯತ್ನ ಪಟ್ಟರೆ ತಪ್ಪಲ್ಲ. ಸುಮ್ಮನೆ ಅಭ್ಯಾಸ ಮಾಡಬಾರ್ದು. ಅದು ನಿಷಿದ್ಧನ ಹೊರತು ಎಮರ್ಜೆನ್ಸಿ ಬಂದಾಗ ಏನೂ ತಪ್ಪಲ್ಲ. ಯಾರು ಬಿದ್ದಿರ್ತಾರೆ, ಬಿದ್ದು ಬಿಡ್ತಾರೆ, ಯಾರೋ ಡಾಕ್ಟರ್ ಏಳ್ಸಕ್ಕೆ ಡಾಕ್ಟ್ರ್ ಕರಿಬಾರ್ದು, ಇವರಿಗೆ ವಿಷಯಗಳು ಕರಬಾರ್ದು. ಆ್ಯಕ್ಚುಲಿ ಡಾಕ್ಟ್ರ್ ಸರಿ ರೀತಿ ಬೇರೆ ಇದ್ದರೂ ಕೂಡ ಇವು ತನ್ನಷ್ಟ ಮಾಡಿಬಿಡ್ಬೇಕಲ್ಲ. ಅದು ಆಲ್ಟದು. ಎಲ್ಲರೂ ಹಾಗೆಲ್ಲ ಎಬ್ಸಕ್ಕೆ ಬರಲ್ಲ. ಸರಿಯಾಗಿ ಎಬ್ಸಿದ್ರೆ ಅವರಿಗೆ ರಿಲೀಫ್ ಸಿಗುತ್ತೆ. ಕೆಟ್ಟಾಗಿ ಎಬ್ಸಿ ಇನ್ನೂ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಆದರೆ ಬಿದ್ದ ತಕ್ಷಣ ಎಬ್ಸ್ಬೇಕಾದ ಪ್ರತಿಯೊಬ್ಬರ ಕರ್ತವ್ಯ. ನಾನು ಡಾಕ್ಟ್ರ್ ಅಲ್ಲ ಅಂತ ಹೇಳೋದು, ಯಾರು ಜಗಳ ಆಡ್ತಿರ್ತೀವಿ ಬಿಟ್ಟು ನಾನೇ ಪೊಲೀಸ್ ಅಲ್ಲ ಅಂತ ಹೇಳೋದು, ಹಾಗೆಲ್ಲ ಹೇಳಬಾರ್ದು. ನಮ್ಗೆ ಸಾಧ್ಯವಾದಷ್ಟು ಏನು ಮಾಡಬೇಕಲ್ಲಿ ಶಮನ ಮಾಡೋ ಸಾಧ್ಯ ಮಾಡೇ ಬಿಡಬೇಕು. ಇಲ್ಲ ಹೋದರೆ ಕಂಪ್ಲೇಂಟ್ ಅವೆಲ್ಲ ಇದ್ದಿದ್ದೆ. ನಾವೇನು ಸೌಂಡ್ ಪಟ್ಟಿಲ್ಲ ಅಂತಿದ್ಬಿಟ್ಟು ಜಗಳ ಇನ್ನೂ ಬೆಳೀತಾ ಹೋಗುತ್ತೆ. ಯಾವ ಪ್ರಶ್ನೆ ನೋಡಬಾರ್ದಲ್ಲಿ. ಹಾಗೆ ಏನು ಮಾಡಬೇಕು ಅಂತ ಮಾಡಿಬಿಡ್ಬೇಕಷ್ಟೆ. ಯದಿ ತತ್ ಸ್ಮಾರಕಂ ವಿಷ್ಣೋ ವಿದ್ಯಾತ್ ಸಾತ್ವಿಕಮೇವ ತತ್. ಧರ್ಮಾರ್ಥ ಹಿಂಸನ ಅಗ್ನಿಶ್ಚ
ವಿಶೇಷೋ ಬ್ರಹ್ಮಚಾರಿಣ ಪೈತೃಕಂಚಾಪಿ ಯತಿತೋ ದಾರಾಸ್ತು ಗೃಹಿಣಸ್ತತಃ. ಅದು ಯತಿಗಳಿ ಮತ್ತು ಪಿತೃಕಾರ್ಯವನ್ನು ಮಾಡಬೇಕು ಅವರು. ಬ್ರಹ್ಮಚಾರಿಗಳು ಸನ್ಯಾಸಿಗಳು ನೋಡೋದಕ್ಕೆ ಹೆಚ್ಚು ವ್ಯತ್ಯಾಸ, ಇಬ್ಬರಿಗೂ ಪತ್ನಿಯರಿಲ್ಲ, ಅವೆಲ್ಲ ಸಮಾನ ಇದ್ದರೂ ಕೂಡ ಬ್ರಹ್ಮಚಾರಿ ಪಿತೃ ಶ್ರಾದ್ದಾದಿಗಳನ್ನು ಮಾಡಬೇಕು, ಯತಿಗಳಿಗಿಲ್ಲ. ಈಗ ಡೀಲಿಂಗ್ ಆಗಿಬಿಡ್ತಾರೆ. ದಾರಾಸ್ತು ಗೃಹಿಣಸ್ತತಃ ಅಸರ್ಗೋ ಗ್ರಾಮ್ಯ ಸಂತ್ಯಾಗ ಅಸರ್ಗೋ ಗ್ರಾಮ್ಯ ಸಂತ್ಯಾಗ ಪಶ್ವಹಿಂಸಾ ಗೃಹಸ್ಥತಃ ವನಸ್ಥಸ್ಯ ವಿಶೇಷೋಯಂ ಸರ್ವೇಷಾಮಿತರತ್ ಸ್ವಮಂ ಇತಿ ಚ. ಅಸರ್ಗ ಅಂದರೆ ಸೇರಿಕೊಳ್ಳದೆ ಇರೋದು, ಗ್ರಾಮ್ಯ ಸಂತ್ಯಾಗ ಗ್ರಾಮದಲ್ಲಿ ಇಲ್ಲದೆ ಇರೋದು, ಪಶ್ವಹಿಂಸಾ ಪಶುಗಳು ಹಿಂಸೆ ಮಾಡದೇ ಇರೋದು, ಗೃಹಸ್ಥಿಗಿಂತ ಜಾಸ್ತಿ ಯಾರಿಗೆ ಅಪ್ಲೈ ಆಗುತ್ತೆ? ವನಸ್ಥನಿಗೆ. ವಾನಪ್ರಸ್ಥನಾದ ಒಂದು ಸ್ವಾರಸ್ಯ ಇದೆ. ಅಸರ್ಗ ಭಾಳ ಇಂಪಾರ್ಟೆಂಟ್ ಪದ. ವಾನಪ್ರಸ್ಥರಾದ ದಂಪತಿಗಳು ಕಾಡಿನಲ್ಲಿದ್ದರೂ ಕೂಡ ಮಕ್ಕಳನ್ನ ಪಡಿ ಹಾಗಿಲ್ಲ ಅವರು, ಗೊತ್ತಾಯ್ತಾ? ಗೃಹಸ್ಥಾಶ್ರಮದಲ್ಲಿ ಮಕ್ಕಳ ಪಡಿಬೋದು, ವಾನಪ್ರಸ್ಥ ಯಾವುದೇ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ವಾನಪ್ರಸ್ಥರ ರಿಟೈರ್ಡ್ ಅವರೀಗ ಈ ರೀತಿ ಇರೋ ಹಾಗಿಲ್ಲ. ಸ್ವಾರಸ್ಯ ಇದೆ. ಅಸರ್ಗ ಅಂದರೆ ಸೃಷ್ಟಿ ಮಾಡದೇ ಇರುವಿಕೆ. ಈಗ ಗ್ರಾಮ್ಯ ಸಂತ್ಯಾಗ ಅಂದರೆ ಊರಿಗೆ ಪ್ರವೇಶ ಮಾಡಬಾರ್ದು ಅವರು. ವಾನಪ್ರಸ್ಥ ಬಿಟ್ಟು ಹೋದ್ಮೇಲೆ ಎಲ್ಲಿ ಬರಬಾರ್ದು ಅವರು, ಮತ್ತೆ ಊರಿಗೆ ಬರೋಕ್ಕೆ ಸಾಧ್ಯ ಇಲ್ಲ. ಗ್ರಾಮ್ಯ ಸಂತ್ಯಾಗ. ಪಶುಹಿಂಸೆ, ಪಶುಗಳ ಹಿಂಸೆ ಮಾಡಿಕೊಡೋದು. ಗೃಹಸ್ಥ, ಇದೆಲ್ಲ ಗೃಹಸ್ಥನಿಗೂ ಕೆಲವು ಕಾಮನ್ ಇದ್ದರೂ ಕೂಡ ಗೃಹಸ್ಥರು ಹಿಂಸೆ ಮಾಡಬಾರ್ದು, ವಾನಪ್ರಸ್ಥರು ಮಾಡಬಾರ್ದು. ವಾನಪ್ರಸ್ಥರು ಇನ್ನೂ ಜಾಸ್ತಿ ಅದೆಲ್ಲ. ವನಸ್ಥಸ್ಯ ವಿಶೇಷೋಯಂ ಸರ್ವೇಷಾಮಿತರತ್ ಸಮಂ. ವಾನಪ್ರಸ್ಥನ ವಿಶೇಷ, ಅದು ಉಳಿದೆಲ್ಲ ಕಾಮನ್. ಬ್ರಾಹ್ಮಣನಿಗೆ ಯಾವುದು ಕಾಮನ್ನು? ಶಮೋ ದಮಸ್ ತಪಶೌಚಂ ಹೇಳಿದ ಎಲ್ಲ ಆಶ್ರಮದಲ್ಲೂ ಕಾಮನ್ನು. ವಿಶೇಷ ಆಗುತ್ತೆ, ಹೆಚ್ಚು ಕಡಿಮೆ ಆಗುತ್ತೆ ಅಷ್ಟೇ. ಯತಿಗಳು 3 ಸಲ ಸ್ನಾನ ಮಾಡಬೇಕು, ವಿಧಿ ಅದು ಮಾಡಲೇಬೇಕು. ಗೃಹಸ್ಥರು 3 ಸತ್, 1 ಸತ್ ಮಾಡಿದರೆ ಸಾಕು. ಆದರೆ ನೈವೇದ್ಯಕ್ಕೆ ಸ್ನಾನ ಮಾಡ್ಬೋದು, ಮೈಲಿಗೆ ಆಯಿತು ಏನೋ ಆಯಿತು ಆಗ ಮಾಡ್ಬೋದು. ಅವ್ರು ಹಾಗಲ್ಲ, ಏನು ಆಗಲೇ ಬಿಡಲಿ, ಏನು ಮಾಡಬೇಕು? 3 ಸಲ ಸ್ನಾನ ಮಾಡಲೇಬೇಕು ಕಂಪಲ್ಸರಿ. ಮಾಡಿದರೆ ತಪ್ಪಿಲ್ಲ, ವಿಧಿ ಇಲ್ಲ, ಮಾಡಬೇಕು ಅಂತ ವಿಧಿ ಇಲ್ಲ. ಮಾಡಿದ ಮಾತ್ರ ಏನು ತಪ್ಪೇನಿಲ್ಲ. ಇಲ್ಲದ್ರೆ ವಿಧಿ ಆದ್ದರಿಂದ ಬಿಟ್ಬಿಟ್ರೆ ದೋಷ ಇದೆ, ಇಲ್ಲಿ ದೋಷ ಇಲ್ಲ. ಯಾವುದರ ಕಾರಣಕ್ಕೆ ಶುದ್ಧಿ ಸಾಲದು ಅನಿಸ್ತು, ನನಗೆ ಅನಿಸ್ತು, ಮತ್ತೆ ಸ್ನಾನ ಮಾಡ್ಬೋದು. ಅಸರ್ಗೋ ಗ್ರಾಮ್ಯ ಸಂತ್ಯಾಗ ಅದಾದ್ಮೇಲೆ ಸಾತ್ವಿಕಾ ಸ್ವಲ್ಪ ರಜಸಃ, ಕ್ಷತ್ರಿಯಾ ಸತ್ವರಾಜಸಾ, ವೈಶ್ಯಾಶೂದ್ರಾ ಅತಿ ಸ್ವಲ್ಪ ಸತ್ವಾಧಿಕ್ಯೇನ ತಾಮಸಾ. ಸಾತ್ವಿಕರಲ್ಲಿ ಸ್ವಲ್ಪ ರಜಸ್ಗುಣ ಇದ್ದೇ ಇರುತ್ತೆ. ಕ್ಷತ್ರಿಯರೆಲ್ಲ ಸತ್ವರಾಜಸರವರು. ಯಾಕೆ ಜ್ಞಾನ ಅವ್ರಿಗೆ ಇನ್ನು ಹೇಳಿದ್ದಾರೆ, ಅಧ್ಯಯನಾದಿ ಹೇಳಿದ್ರೆ ಸಾತ್ವಿಕ ಗುಣ ಇದೆ, ಫಿಸಿಕಲ್ ಸ್ಟ್ರೆಂತಿಗೆ ರಾಜಗುಣ ಬೇಕು. ವೈಶ್ಯಾಶೂದ್ರಾಹ ಅದು ಬ್ರಾಹ್ಮಣರಿಗೆ ಕೆಲವು ಅಪ್ಲಿಕಬಲ್ ಆಗೋ ವಿಧಿ ನಿಷೇಧ, ಬೇರೆಯವ್ರಿಗೆ ಅಪ್ಲಿಕಬಲ್ ಆಗೋದಿಲ್ಲ. ಬ್ರಾಹ್ಮಣರಿಗೆ ಇದು ಕೆಲವು ನಿಷಿದ್ಧ, ಅವ್ರಿಗೆ ಉಳಿದವ್ರಿಗೆ ಯಾತಕ್ಕಲ್ಲ ಅಂದರೆ ಆ ವರ್ಕಿಗೆ ಬೇಕು ಅವರಿಗೆ, ಗೊತ್ತಾಯ್ತಾ? ಇವನಿಗೆ ಬ್ರಾಹ್ಮಣರಿಗೆ ಬೇಕಿಲ್ಲ. ಅವರು ರುಚಿ ತಿನ್ನೋದು ಅಭ್ಯಾಸ ಬರಲೇ ಇಲ್ಲ ನೋಡಿ. ನೆಸಿಟಿ ತಕ್ಕಂತೆ ತಿನ್ನಬೇಕೇ ಹೊರತು ಯಾವುದಕ್ಕೆ ತಿನ್ನಬಾರ್ದು? ರುಚಿ ಅಂತ ತಿಂದುಬಿಟ್ರೆ ಅದು ಹೋಯ್ತು, ದೋಷನೇ ಅದು. ಯಾರು ತಿಂದರೂ ದೋಷನೇ. ಅಸರ್ಗೋ ಗ್ರಾಮ್ಯ ಸಂತ್ಯ ವನಸ್ಥಸ್ಯ ತಿನ್ನೋದು ರುಚಿ ಇದ್ದರೆ ತಪ್ಪಲ್ಲ, ರುಚಿ ಇದೆ ಅಂತಲೇ ತಿನ್ನಬಾರ್ದು. ಡಿಫರೆನ್ಸ್ ಗೊತ್ತಾಯ್ತಾ? ತಿಂದರೆ ಚೆನ್ನಾಗಿದೆ, ಏನು ತಪ್ಪೇನೋ, ಏನು ಯೋಚನೆ ಇಲ್ಲ ಅದರಲ್ಲಿ. ಆದರೆ ರುಚಿ ಇದ್ದರೆ ಮಾತ್ರ ಇಲ್ಲದೆ ಹೋದರೆ ಇಲ್ಲ, ರುಚಿ ಇಲ್ಲದೆ ಹೋದರೆ ಒಳ್ಳೆಯದನ್ನು ತಿನ್ನೋದಿಲ್ಲ. ರುಚಿ ಇದ್ದರೆ ಕೆಟ್ಟದನ್ನು ತಿಂತೀರಿ ಅಂದರೆ ತಪ್ಪು. ಒಳ್ಳೆಯದನ್ನೇ ತಿಂತೀನಿ, ರುಚಿ ಇದ್ರೂ ಪರವಾಗಿಲ್ಲ ಅಷ್ಟೇ, ಆ ಥರ ಇರಬೇಕು. ಸಮಂ ಮಿತಿಚ. ಸಾತ್ವಿಕಾ ಸ್ವಲ್ಪ ರಜಸ. ಇವೆಲ್ಲ ಓದೋದೇ ಇಲ್ಲ ಅಂದರೆ ಜನಕ್ಕೆ ಗೊತ್ತಾಗೋದಿಲ್ಲ. ಓದಿದರೆ ಹೊಸ ರೀತಿಯಲ್ಲಿ ಅನೇಕ ರೀತಿ ಅಧ್ಯಯನ ಗೊತ್ತಾ. ಅಲ್ಲೇನು ಜ್ಞಾನ ಡೆವಲಪ್ಮೆಂಟ್ ಇಲ್ಲೇ ಇಲ್ಲ, ಬರೀ ಜಗಳಾಡ್ತಿರೋದು ಬಿಟ್ಟುಬಿಟ್ರೆ ವಿಕಾಸ ಆಗೋದು ಚಾನ್ಸ್ ತುಂಬ ಕಡಿಮೆ. ವಾದಕತೆಯಲ್ಲಿ ಆಗುತ್ತೆ, ವಾದಕತೆ ನಡೆಯೋದೇ ಇಲ್ಲ. ಆದ್ದರಿಂದ ಜ್ಞಾನವೃದ್ಧಿ ಪ್ರಸಂಗ ತುಂಬ ಕಡಿಮೆ ಈ ವಾಕ್ಯಾರ್ಥ ಗೋಷ್ಠಿಗಳಲ್ಲಿ. ಸ್ವವ್ಯೂಹದಲ್ಲಿ ಮಾಡಿದರೆ ಬರುತ್ತೆ, ತಮ್ಮಲ್ಲೇ ಮಾಡಿಕೊಂಡ್ರೆ ಉಪಯೋಗ ಆಗುತ್ತೆ. ಪರಕೇರ ಜೊತೆ ಮಾಡಬೇಕಾದ್ರೆ ಇವತ್ತದು ರೂಲ್ಡ್ ಔಟ್ ಹೊರಟೋಗ್ಬಿಟ್ಟಿದೆ. ಸೋಲು ಗೆಲುವು ಇಲ್ಲೇ ಇಲ್ಲ ಅಂದಮೇಲೆ ನಿರ್ಣಯ ಆಗೋದೇ ಇಲ್ಲ. ಇಲ್ಲಿ ನೋಡಿ ಎಷ್ಟು ಕ್ಲಾರಿಟಿ ಬರುತ್ತೆ. ವೈಶ್ಯಾಹ ಶೂದ್ರಾಹ ಅತಿ ಸ್ವಲ್ಪ ಸಂತ್ವಾಧಿಕ್ಯೇನ ತಾಮಸಃ. ಸ್ವಲ್ಪ ಕ್ವಾಂಟಿಟಿ ಹೆಚ್ಚಾದ್ರೂ ಬೇರೆ ಆಗಿಬಿಡುತ್ತೆ. ಈ ಕಾಫಿಗೆ ಹಾಲು ಹಾಕ್ತಿರ್ತಾರೆ, ಸ್ವಲ್ಪ ಚೂರ್ತಿ ಚೇಂಜ್ ಆಗುತ್ತೆ, ಕಡೆಗೆ ಅದು ಬಣ್ಣನೇ ಬದಲಾಗ್ಬಿಡುತ್ತೆ. ಇರಬೇಕಾದ್ರೆ ಇಲ್ಲದೇ ಹಾಕದೆ ಹೋದರೆ ಹಾಲು ಕಾಣುತ್ತೆ. ಅದೆಲ್ಲ ಅದು ಪ್ರತಿಯೊಂದು ಆಲ್ಟು, ಏನೇ ಬಂದಕ್ಕೆ ಹೋದರೂ ಕೂಡ ಕಳತನ ಸುಡ್ತಾರೋ ಆಲ್ಟನೇ. ಅದಕ್ಕೇನು ಮಾಡಿದ್ದಾರೆ ಗೊತ್ತಾ? 64 ವಿದ್ಯೆಯಲ್ಲಿ ಸೇರಿಸಿದ್ದಾರೆ ಅದನ್ನು. ಅದು ಯಾತಕ್ಕೆ ಗೊತ್ತಾ? ಅದು ಕಳ್ಳರು ಹಿಡಿಯೋಕ್ಕೆ ಉಪಯೋಗ, ತಾನು ಕಳ್ಳತನ ಮಾಡೋಕ್ಕೆ ಉಪಯೋಗಿಸ್ಬಾರ್ದು. ಕಳ್ಳತನ ಹೇಗೆ ಮಾಡೋದು ಗೊತ್ತಿದ್ದರೆ ಕಳ್ಳರು ಹಿಡಿಯೋಕ್ಕೆ ಬರುತ್ತೆ, ಗೊತ್ತಾಯ್ತಾ? ಹಾವಿನ ಹೆಜ್ಜೆ ಹಾವಿಗೆ ಗೊತ್ತು, ಕಳ್ಳರ ಹೆಜ್ಜೆ ಕಳೆಗೆ ಗೊತ್ತು ಅಂತಾರಲ್ಲ ಹಾಗೆ. ಆದರೆ ಕಳ್ಳತನ ಮಾಡೋದಕ್ಕೆ ಉಪಯೋಗಿಸ್ಬಿಟ್ರೆ ಅಪರಾಧ, ಹಿಡಿಯೋದಕ್ಕೆ ಉಪಯೋಗಿಸಿದ್ರೆ ಪ್ಲಸ್ ಪಾಯಿಂಟ್ ಅದು. ಹೌದು, ಎಲ್ಲ 64 ಕಲಾವಿದ್ಯೆಗಳು ಬೇರೆ, ಈ ವಿದ್ಯೆ ಬೇರೆ. ಕಲಾವಿದ್ಯೆಗಳು ಗುಂಪಿವೆ 64 ಇವೆ ಅವೆಲ್ಲ. ವೈಶ್ಯ ಶೂದ್ರಾಹ
ಏತು ಭಾಗವತ ವರ್ಣಾ ತೇಷಾಂ ಭೇದೋ ಅಯಂ. ಇದಿಷ್ಟು ಹೇಳಿದ್ದು ಯಾರಿಗೆ ಅಂದರೆ ಭಗವದ್ಭಕ್ತಿಗೆ ಸಂಬಂಧಪಟ್ಟ ಹೇಳಿದ ವಿಚಾರ. ಇವೆಲ್ಲ ಕ್ಲಾಸ್ 1, 2, 3, 4 ಯಾರಿಗೆ ಅದು ಗೌರ್ಮೆಂಟ್ ಎಂಪ್ಲಾಯೀಸ್, ಉಳಿದವರಿಗೆ ಅಪ್ಲಿಕಬಲ್ ಅಲ್ಲ. ವಿಷ್ಣು ಭಕ್ತರಿಗೆ ಹೇಳಿದ್ದೆ ಹೊರತು ಉಳಿದೆಲ್ಲ ದೊಂಬದೇ ಎಲ್ಲ ಬಿಡೋದಿಲ್ಲ. ಯಾರು ಹೇಳ್ತಾರೆ ಅವನಿಗೆ? ಕಾನೂನೇ ಬೇಡ ಮನೆಗೇನು ಬರುತ್ತೆ ಅವನಿಗೆ? ಬೇರೆ ಯಾವ ಶಿಕ್ಷೆ ಬೇರೆ ಇದೆ. ಎಕ್ಸಾಮ್ಷನ್ ಅಂತ ಅರ್ಥ ಅಲ್ಲ ಅದಕ್ಕೆ. ಈ ಗುಂಪಲ್ಲಿ ಫಾಲೋ ಇದ್ದರೆ ಸರಿ. ಇದು ಉಳಿದವರಿಗೆ ಇವತ್ತು ಗೌರ್ಮೆಂಟ್ ಸಾಲ ಅಲ್ಲ ಅಂತೇಳಿ ಸುಳ್ಳು ಹೇಳ್ಬೋದಾ? ಗೊತ್ತಾಯ್ತಾ? ಹೊಡೆದಾಡ್ಬೋದಾ? ಇಲ್ಲ. ಅದು ಅಲ್ಲಿ ವಿಷಯ ಬೇರೆ. ಅದೆಲ್ಲ ಕಾಮನ್, ಅಲ್ಲಿ ಕಾಮನ್ ಸಿವಿಲ್ ಕೊಡೋದು, ಅಲ್ಲಿ ಸ್ಪೆಷಲ್ ಅದಷ್ಟೇ. ಸಾತ್ವಿಕಾ ಸ್ವಲ್ಪ ಏತು ಭಾಗವತ ವರ್ಣಾ ತೇಷಾಂ ಭೇದೋ ಅಯಮೀರಿತಃ ಸತ್ವಾಧಿಕ ಪುಲ್ಕಸೋಪಿ ಎಷ್ಟು ಭಾಗವತ ಸದಾ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಸತ್ವ ಪುಲ್ಕಸ ಅಂತ ಹೇಳಿದರೆ ಇವರಲ್ಲಿ ಪಂಚಮರ ವರ್ಣರಲ್ಲಿ ಇನ್ನೂ ಕೂಡ ಡಿಫರೆಂಟು. ಅವರ ತುಂಬ ಜಾತಿಗಳಿದೆ. ಅವತ್ತು ಬ್ರಾಡಾಗಿ 4 ವರ್ಣ ಹೇಳೋದು ಅಷ್ಟೇ. ಸಬ್ ಕ್ಲಾಸಸ್ ಬೇಕಾದಷ್ಟಿವೆ. ಅವರಲ್ಲಿ ಭಾರಿ ಹೊಡೆದಾಡ್ತಾರೆ ಅವರೆಲ್ಲ ಕೂಡ. ಬ್ರಾಹ್ಮಣರಲ್ಲಿ ಮಠಗಳ ಗಲಾಟೆ ಬಿಟ್ಟರೆ ಉಳಿದ ಗಲಾಟೆ ಅಷ್ಟಿಲ್ಲ. ಬೇರೆ ಯಾವುದಕ್ಕೂ ಗಲಾಟೆ ಮಾಡ್ತಾರೆ, ಅದೆಲ್ಲ ಇದೆ. ಆದರೆ ಶಾಸ್ತ್ರ ಹೇಳ್ತದೆ ಒಂದು ಕ್ಲಾಸಿಗೆ ಸೇರಿದ್ರೆ ಅದು ಗಲಾಟೆ ಬೇಕಿಲ್ಲ. ಬಟ್ ಪ್ರೊಫೆಷನ್ ಪ್ರಕಾರ ಅವ್ರು ತಮ್ಮ ವ್ಯವಸ್ಥೆ ಮಾಡಿಕೊಂಡ್ರೆ ತಪ್ಪಲ್ಲ. ಆದರೆ ಗುಣಗಳಲ್ಲಿ ವೇರಿಯೇಷನ್ ಮಾತ್ರ ಇದ್ದೇ ಇರುತ್ತೆ. ಯಾವ ಗುಣ, ಸತ್ವಗುಣ ಇತ್ಯಾದಿಗಳು. ಎಲ್ಲಿ ಗುಣ ಅಂತ ಹೇಳ್ತಾರೋ ಇಲ್ಲಿ ಸತ್ವಾದಿ ಗುಣ ಮಾತ್ರ ತಗೋಬೇಕೆ ಹೊರತು ಈ ಒಳಗಿನ ಗುಣ ತಗೋಬಾರದು. ಸತ್ವಾಧಿಕ ಪುಲ್ಕಸ ಅಂತಿದ್ದಾನೆ ಅವನು. ಆ್ಯಕ್ಚುಲಿ ಅವರೆಲ್ಲ ಭಕ್ಷಣೆ ಮಾಡ್ತಕ್ಕಂಥವ್ರು. ಆ ಒಳಗೆ ಏನಾಗಿದೆ ಭಗವದ್ಭಕ್ತ ಅವರು. ಧರ್ಮವಾದನ ಕತೆ ಬರುತ್ತಲ್ಲ ಹಾಗೆ. ಅವ್ರು ಯಾವ ಗುಂಪಿ ಸೇರ್ತಾರೆ ಅಂತ ಕೇಳಿದರೆ ಅವ್ರು ಭಾಗವತರು ಅಂತಾನೆ ಹೆಸರು ಅವರಿಗೆ. ತಿಳಿತಾ? ಹೈಲಿ ರೆಸ್ಪೆಕ್ಟಬಲ್ ಪರ್ಸನಾಲಿಟೀಸ್ ಅವರೆಲ್ಲ. ಸತ್ವಾಧಿಕ ಪುಲ್ಕಸೋಪಿ ಎಷ್ಟು ಭಾಗವತ ಸದಾ ತ್ರೈವಿಧ್ಯ ಮಾತ್ರ ವಿಷ್ಣುವ್ರಿಗೆ ಸರ್ವಾಧಿಕೆ ಸಸಂಶಯ. ತ್ರೈವಿಧ್ಯ ಇರುತ್ತೆ. ವಿಷ್ಣು ಸರ್ವೋತ್ತಮದ ಬಗ್ಗೆ ಅವ್ರ ಕನ್ವಿಕ್ಷನ್ ಇಲ್ಲ. ಅನ್ಯಾಧಿಕ್ಯಂ ನಮನ್ಯಂತೆ ಶ್ರೀಶಾತ್ ರಾಜಸರಾಜಸಃ. ಕೆಲವರು ಇರ್ತಾರೆ ಉಳಿದವರು ದೊಡ್ಡವರಲ್ಲ ಅಂತ ಹೇಳ್ತಾರೆ, ಸಾಮ್ಯನೂ ಹೇಳ್ಬೋದು, ಅಂಥ ಜನ ಸಿಗ್ತಾರೆ. ಇವರು ಯಾರು ಕೂಡ ಶುದ್ಧ ಭಾಗವತರಲ್ಲ. ಅಜ್ಞಾ ವಿಷ್ಣು ದ್ವೇಷಹೀನಾ ಸರ್ವೇ ರಾಜಸ ತಾಮಸ. ವಿಷ್ಣು ದ್ವೇಷ ಮಾಡೋದಿಲ್ಲ, ಸರ್ವೋತ್ತಮತ್ವವನ್ನು ಒಪ್ಪೋದಿಲ್ಲ, ಅಂಥವರಿದ್ದಾರೆ ರಾಜಸ ತಾಮಸರವರು. ಪಿತೃಗಂಧರ್ವ ಪೂರ್ವಾಶ್ಚ ಮುನಯೋ ದೇವತಾ ಇತಿ ಸಾತ್ವಿಕಾ. ಪಿತೃಗಳು, ಗಂಧರ್ವರು, ಮುನಿಗಳು, ದೇವತೆಗಳೆಲ್ಲ ಯಾವ ಗುಂಪು? ಅವರೆಲ್ಲ ಸಾತ್ವಿಕರು, ತುಂಬ ಮೇಲಿರ್ತಾರೆ. ಸಾತ್ವಿಕಾ ತ್ರಿವಿಧಾಸ್ತತ್ರ ಶ್ರೇಷ್ಠ ಏವ ಉತ್ತರೋತ್ತರ. ಅವರಲ್ಲಿ ಮೇಲಕ್ಕೆ ಹೋಗ್ತಾ ಏನಾಗ್ತಾರೆ? ಪಿತೃಗಳಿಗಿಂತ ಗಂಧರ್ವರು, ಅವರಿಗಿಂತ ಮುನಿಗಳು, ಅವರಿಗಿಂತ ದೇವತೆಗಳು, ಈ ರೀತಿ ಅವ್ರ ಗ್ರೇಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸಾತ್ವಿಕಾ ತ್ರಿವಿಧಾಸ್ತತ್ರ ಶ್ರೇಷ್ಠ ಏವ ಉತ್ತರೋತ್ತರ. ಮೇಲಕ್ಕೆ ಹೋಗ್ತಾ ಹೋದಂತೆ ಶ್ರೇಷ್ಠರಾಗ್ತಾರೆ. ಅತಿ ಶ್ರೇಷ್ಠರು ದೇವತೆಗಳಲ್ಲಿ ಯಾರು ಅಂದರೆ ಇಂದ್ರದೇವರು, ಅವರಿಗಿಂತ ವಿರಿಂಚಾದ್ಯ ಮೇಲೆ. ಇತಿ ತ್ರೇಧೈವ ದೇವತಾ. ಅಲ್ಲಿ 3 ಗುಂಪು, ಬರೀ ದೇವತೆಗಳು, ಇಂದ್ರಾದಿಗಳು, ಬ್ರಹ್ಮಾದಿಗಳು ಅಂತ 3 ಗುಂಪಿದೆ. ಕ್ರಮೋತ್ತರ, ಈ ಕೆಳಗಿನವರಿಗಿಂತ ಮೇಲಿರ್ತಾರೆ. ಅದರಲ್ಲಿ ಶಿವ, ವಾಣಿ, ಬ್ರಹ್ಮ ಚೈವ ಉತ್ತರೋತ್ತರ. ರುದ್ರದೇವರು, ಸರಸ್ವತಿ ಭಾರತೀಯರು, ಆಮೇಲೆ ಬ್ರಹ್ಮದೇವರು, ಇವರೆಲ್ಲ ಮೇಲಕ್ಕೆ ಹೋಗ್ತಾ ಜಾಸ್ತಿ ಆಗ್ತಾ ಹೋಗ್ತಾರೆ. ಶಿವ ಅಂದ ತಕ್ಷಣ ಗರುಡ ಮತ್ತು ಶೇಷ ಅವರು ಸೇರಿಸ್ಕೋ. ಎಲ್ಲಿ ಸಮರಿರ್ತಾರೋ ಅವರೆಲ್ಲ ಕೂಡ ಒಂದು ಹೇಳಿದ ತಕ್ಷಣ ಅವರಿಬ್ಬರು ಅಂಡರ್ಸ್ಟುಡ್. ಸತ್ವ ಮಹಾಸತ್ವ ಸೂಕ್ಷ್ಮ ಸತ್ವ ಚತುರ್ಮುಖ. ಬ್ರಹ್ಮದೇವರ ಮ್ಯಾಕ್ಸಿಮಮ್ ಸತ್ವ 3 ಹಾಕಲಿಲ್ಲ, 4 ಸೇರಿಸ್ಬಿಟ್ರ. ಸತ್ವ ಮಹಾಸತ್ವ ಸೂಕ್ಷ್ಮ ಸತ್ವ, ಇಷ್ಟು ನಾಟ್ ಸಮಥಿಂಗ್ ಏನಿರ್ತಾರಲ್ಲಿ ಪಾಯಿಂಟ್ ಬೇರೆಗಳಿದೆ. ಆದರೆ ಯಾವ ರೀತಿ ಇದ್ದಾರೆ ಅಂದರೆ ಆಲ್ಮೋಸ್ಟ್ ನೆಗ್ಲಿಜಿಬಲ್ ಅದು ಅಷ್ಟೇ. ಹೇಗೆ ಲಿಂಗದೇಹ ಇದ್ದು ಹೇಗೆ ಲಿಂಗದೇಹದ ಎಫೆಕ್ಟ್ ಇಲ್ಲೋ ಹಾಗಿರ್ತಾರೆ. ತಸ್ಮಾತ್ ಯಾವತ್ ವಿಮುಕ್ತಿ ಸ್ಯಾತ್ ಮುಕ್ತಾವೇಮಂ ಸುಖಕ್ರಮ. ಅದು ಮುಕ್ತಿಗೆ ಹೋಗೋವರೆಗೂ ಕೂಡ ಸುಖಕ್ರಮನೂ ವೇರಿ ಆಗುತ್ತೆ. ಎಲ್ಲಿ ಅವರು ಗುಣ ವೇರಿ ಆಗುತ್ತೋ ಸುಖನೂ ವೇರಿ ಆಗುತ್ತೆ. ಇವತ್ತು ಫಸ್ಟ್ ಕ್ಲಾಸ್ ಬಂದವನು ಸುಖ ಬೇರೆ, ಬರೀ ಪಾಸ್ ಆದವನು ಸುಖ ಬೇರೆ, ರ್ಯಾಂಕ್ ಬಂದವನು ಸುಖನೇ ಬೇರೆ. ಆ ಥರ ತಾರತಮ್ಯ ವೇರಿ ಆಗುತ್ತೆ. ಅಲ್ಲಿಗಿರಲಿ. ಇವತ್ತು ನಾಳೆ ದಿವಸ ಮುಂದಿನ ಭಾಗ. ಯಾವುದು? ಹೌದು. ಹಾಂ ಅದು ಬೇರೆ ಪ್ರಸಂಗ. ಈಗ ಬೇಡ, ಪ್ರಸಂಗ ಬರುತ್ತೆ ಅವಾಗ ಹೇಳ್ತೇನೆ. ಈಗ ಬೇಡ, ಮುಗಿದೋಗ್ಬಿಟ್ಟಿದೆ ಈಗಾಗಲೇ, ಭಾಳ ಮುಂದೆ ಹಿಂದ್ಬಿಟ್ಟಿದ್ದೀವಿ. ಅದು ಪ್ರಸಂಗ ಬಂದಾಗ ತಂದು ಹೇಳೋದು ಬರ್ಬೋದು, ಇಷ್ಟರಲ್ಲೇ ಬರುತ್ತೆ.